ಕಾಲದಲ್ಲಿ ಅಧಿಕಾರಿಗಳು ಸುಲಿಗೆಗೆ ಇಳಿದಿದ್ದಾರೆ ಅಂತ ಕ್ವಾರಂಟೈನ್ ಕೇಂದ್ರದಲ್ಲಿ ಇರೋರು ಆರೋಪವನ್ನ ಮಾಡ್ತಾ ಇದ್ದಾರೆ. ಅದರಲ್ಲೂ ಬಿಬಿಎಂಪಿ ಅಧಿಕಾರಿಗಳ ವಿರುದ್ಧ ಗಂಭೀರವಾದಂತ ಆರೋಪ ಕೇಳಿಬಂದಿದೆ. ಲಂಚ ಕೊಟ್ರೆ ಕ್ವಾರಂಟೈನ್ ನಿಂದ ಮುಕ್ತಿಯನ್ನ ಕೊಡ್ತಾರಂತೆ. ಬಿಬಿಎಂಪಿ ಅಧಿಕಾರಿಗಳ ವಿರುದ್ಧ ಗಂಭೀರ ಆರೋಪ ಕೇಳಿಬಂದಿದೆ. ಕ್ವಾರಂಟೈನ್ ಕೇಂದ್ರದಲ್ಲಿ ಲಂಚ ಕೊಟ್ರೆ ಮನೆ ಕಳಿಸ್ತಾರಂತೆ, ಲಂಚಕ್ಕೆ ಬೇಡಿಕೆಯನ್ನ ಇಡ್ತಾ ಇದ್ದಾರೆ, ಬೇಕಾಬಿಟ್ಟಿ ವಸೂಲಿ ಮಾಡ್ತಿದ್ದಾರೆ ಅಂತ ಕೇಂದ್ರದಲ್ಲಿರೋರು, ಕ್ವಾರಂಟೈನ್ ಕೇಂದ್ರದಲ್ಲಿರೋರು ಆರೋಪವನ್ನ ಮಾಡ್ತಿರೋದು. ಕ್ವಾರಂಟೈನ್ ಇಂದ ಮುಕ್ತಿ ಬೇಕು ಅಂದ್ರೆ ಅಧಿಕಾರಿಗಳ ಕೈ ಬಿಸಿ ಮಾಡ್ಬೇಕಂತೆ. ಅವ್ರು ಕೇಳ್ತಾರಲ್ಲ ಅಷ್ಟು ಹಣವನ್ನ ಕೊಡಬೇಕು ಅಂತ ಆರೋಪವನ್ನ ಮಾಡಲಾಗ್ತಾ ಇರೋದು. ಈ ಆರೋಪವನ್ನ ಕ್ವಾರಂಟೈನ್ ಕೇಂದ್ರದಲ್ಲೇ ಇರೋರು ಮಾಡಿರೋದು. ಈಗ ಸದ್ದು ಮಾಡ್ತಿರೋದು ಬಹಳ ದೊಡ್ಡ ಮಟ್ಟದಲ್ಲಿ. 27,000 ರೂಪಾಯಿ ಲಂಚ ಕೇಳಿದ್ರಲ್ಲ, ಆ ಒಂದು ಆಡಿಯೋ, 27,000 ರೂಪಾಯಿ ಕಟ್ಟಿ ಮನೆಗೆ ಹೋಗಿ ನೀವು ಆರಾಮಾಗಿರಿ, 12ನೇ ದಿನ ನೀವು ಬಂದು ಪರೀಕ್ಷೆ ಮಾಡಿಸ್ಕೊಳ್ಳಿ ಸಾಕು ಅಂತ ಅಧಿಕಾರಿಗಳೇ ಹೇಳ್ತಾ ಇದಾರಂತೆ. ಹಣ ಕೊಟ್ರೆ 12 ಗಂಟೆಗೆ ನಿಮ್ಮನ್ನ ಮನೆ ಕಳಿಸ್ತೀವಿ ನೋಡಿ ಅಂತ ಅಧಿಕಾರಿಯಲ್ಲಿ ಹೇಳಿದಾರಂತೆ. ಈ ಹಣ ನೀವಿಲ್ಲಿರುವಂತ ಹೋಟೆಲ್ ಬಾಡಿಗೆ ಅದು ಕಟ್ಟಬೇಕಾಗತ್ತೆ. ನಾವು 14 ದಿನದ ಹೋಟೆಲ್ ಖರ್ಚಿಗೆ 18,200 ರೂಪಾಯಿ ಆಗುತ್ತೆ. ಅದ್ರ ಜೊತೆಯಲ್ಲಿ ಒಬ್ಬೊಬ್ಬರ ಮೆಡಿಕಲ್ ಶುಲ್ಕ, ಟೆಸ್ಟ್ ಮಾಡಿಸ್ತಾರಲ್ಲ ಕೊರೋನಾ, ಸೊ ಅದಕ್ಕೆ 4,200 ರೂಪಾಯಿ ಆಗುತ್ತೆ ಅಂತ ಅಲ್ಲಿ ಹೇಳ್ತಾ ಇದಾರಂತೆ ಅಧಿಕಾರಿಗಳು. ಈ ಹಣ ನೀವು ಉಳ್ಕೊಂಡಿದ್ರಲ್ಲ, ಹೋಟೆಲ್ ಕ್ವಾರಂಟೈನ್ ಆಗಿದ್ರಲ್ಲ, ಅದು ಬಾಡಿಗೆಗೆ ಸ್ವಲ್ಪ ಆಗುತ್ತೆ, ಅದಾದ್ಮೇಲೆ ಟೆಸ್ಟ್ ಮಾಡಿಸ್ತಾರಲ್ಲ, ಸೊ ಅದಕ್ಕೂ ಕೂಡ ದುಡ್ಡಾಗುತ್ತೆ, ಅದಕ್ಕೆ 4,200 ರೂಪಾಯಿ ಆಗುತ್ತೆ ಅಂತ ಇಲ್ಲಿ ಅವರು ಹಣಕ್ಕೆ ಡಿಮ್ಯಾಂಡ್ ಅನ್ನ ಇಟ್ಟಿದ್ದಾರಂತೆ. ಬಿಬಿಎಂಪಿ ಅಧಿಕಾರಿಯ ವಿರುದ್ಧ ಈಗ ಗಂಭೀರವಾದಂತ ಆರೋಪ ಕೇಳಿ ಬಂದಿರೋದು. ಡಿ ಕೃಷ್ಣಗೌಡ ಅನ್ನೋ ವ್ಯಕ್ತಿಯಿಂದ ಲಂಚಕ್ಕೆ ಬೇಡಿಕೆಯನ್ನ ಅವ್ರು ಇಟ್ಟಿದ್ದಾರಂತೆ. ಅಷ್ಟೇ ಅಲ್ಲ, ಇವರು ತಾನು ಬಿಬಿಎಂಪಿ ವೈದ್ಯಾಧಿಕಾರಿ ಅಂತ ಹೇಳ್ಕೊಂಡಿದ್ದಾರಂತೆ. ಗಾಂಧಿನಗರದ ಡಿವಾ ರೆಸಿಡೆನ್ಸಿ ಹೋಟೆಲ್ ನಲ್ಲಿ ಈಗ ಪ್ರಯಾಣಿಕರು ಇದ್ದಾರೆ, ಪಾಪ ಬೇರೆ ಬೇರೆ ಕಡೆಯಿಂದ ಬಂದಿದ್ದಾರೆ. ಕ್ವಾರಂಟೈನ್ಗೆ ಯಾವ ಹೋಟೆಲ್ ಬೇಕು ಅಂತ ಅವ್ರು ಚೂಸ್ ಮಾಡ್ಕೊಳ್ಳುವಂತ ಆಪ್ಷನ್ ಅವ್ರಿಗಿತ್ತು. ಬಟ್ ಅಲ್ಲಿ ಹೋಗ ನೋಡಿದ್ರೆ ಅಧಿಕಾರಿಗಳು ಬೇಕಾಬಿಟ್ಟಿ ದುಡ್ಡನ್ನ ವಸೂಲಿ ಮಾಡ್ತಾ ಇದ್ದಾರೆ ಅಂತ ಆರೋಪಗಳು ಈಗ ಕೇಳಿ ಬರ್ತಾ ಇರೋದು. ದುಬಾರಿ ಶುಲ್ಕ ಅಂತೆ. ಪಾಪ ಇವ್ರು ಹೇಳಿದ್ದೊಂದು ಶುಲ್ಕ. ಹೋಗುವಂತ ಟೈಮ್ ನಲ್ಲಿ ನಮ್ಗೆ ತುಂಬಾ ಲಕ್ಸುರಿಯಸ್ ಏನ್ ಬೇಡ, ಸಾಮಾನ್ಯವಾಗಿ ಕಾಮನ್ ಆಗಿರುವಂತ ಒಂದು ಹೋಟೆಲ್ ಕೊಡಿ, ನಮ್ಗೆ ಅಷ್ಟೊಂದು ದುಡ್ಡು ಪೇ ಮಾಡಕ್ ಆಗಲ್ಲ, ಕಾಮನ್ ಆಗಿರುವಂತ ಹೋಟೆಲ್ ಕೊಡಿ ಅಂತ ಕೇಳಿದ್ದಾರೆ. ಅದಕ್ಕೆ ಒಪ್ಕೊಂಡು ಕರ್ಕೊಂಡು ಹೋಗಿ ಕ್ವಾರಂಟೈನ್ ಮಾಡಿದ ಮೇಲೆ ಈಗ ಅವ್ರು ಹೇಳ್ದಷ್ಟು ದುಡ್ಡು ಕೊಡಬೇಕು ಅನ್ನೋ ಪರಿಸ್ಥಿತಿ ಇದೆಯಂತೆ. ಆ ತರ ಆರೋಪವನ್ನ ಕ್ವಾರಂಟೈನ್ ಕೇಂದ್ರದಲ್ಲಿ ಇದಾರಲ್ಲ ಅವ್ರು ಮಾಡ್ತಾ ಇದ್ದಾರೆ. ಮತ್ತೀಗ ಅಟ್ಲೀಸ್ಟ್ ಏನಾದ್ರೂ ವ್ಯವಸ್ಥೆನಾದ್ರೂ ಸರಿಯಾಗಿದೆಯಾ, ಅದು ಕೂಡ ಇಲ್ಲ ಅಂತೆ. ಕ್ವಾರಂಟೈನ್ ಕೇಂದ್ರಕ್ಕೆ ಬಂದು 3 ರಿಂದ 4 ದಿನ ಆಗೋಗ್ಬಿಟ್ಟಿದೆ. ಒಂದು ಟೆಸ್ಟ್ ಅನ್ನು ಕೂಡ ಇದುವರೆಗೂ ಮಾಡಿಲ್ಲ, ಆರೋಗ್ಯ ತಪಾಸಣೆಯನ್ನ ಇದುವರೆಗೂ ನಡೆಸಿಲ್ವಂತೆ. ಕಾಫಿ, ಟೀ, ಊಟ, ತಿಂಡಿ ಇದೆಲ್ಲ ಒಂಟು ಡಬಲ್ ರೇಟ್ ಅಲ್ಲಿ ಕೇಳ್ತಾ ಇದಾರಂತೆ. ಹೋಟೆಲ್ ನಲ್ಲಿ ಯಾವುದೇ ರೀತಿಯ ವ್ಯವಸ್ಥೆ ಇಲ್ಲ. 3 ರಿಂದ 4 ದಿವಸ ಆಯ್ತು ಕ್ವಾರಂಟೈನ್ ಕೇಂದ್ರಕ್ಕೆ ಹೋಗಿ, ಅಂದ್ರೆ ಹೋಟೆಲ್ಗೆ ಹೋಗಿ ಏನಾದ್ರೂ ಟೆಸ್ಟ್ ಮಾಡಿಸಿದಾರ, ತಪಾಸಣೆ ಮಾಡಿದಾರಲ್ಲ, ಅದೂ ಇಲ್ಲ. ಕಾಫಿ, ಟೀ, ಊಟ, ತಿಂಡಿ ರೇಟ್ ನೋಡಿದ್ರೆ ತಲೆ ಸುತ್ತು ಬರುತ್ತೆ. ಒಂಟು ಡಬಲ್ ಹೇಳ್ತಾ ಇದ್ದಾರೆ. ನಮಗೊಂದು ಸಾಮಾನ್ಯ ಹೋಟ್ಲು ಸಾಕಪ್ಪ, ಕ್ವಾರಂಟೈನ್ ಮಾಡಿದಾಗ ನಮ್ಗೆ ಅಷ್ಟು ಪೇ ಮಾಡೋಷ್ಟು ಶಕ್ತಿ ಇಲ್ಲ, ಒಂದು ಸಾಮಾನ್ಯ ಹೋಟ್ಲು ಕರ್ಕೊಂಡು ಹೋಗಿ ನಮ್ಗೆ ಕ್ವಾರಂಟೈನ್ ಮಾಡಿ ಅಂತ ಕೇಳಿದ್ದಕ್ಕೆ ಹೂ ಅಂತ ಕರ್ಕೊಂಡು ಹೋಗಿ ಈಗ ನೋಡಿದ್ರೆ ಒಂಟು ಡಬಲ್ ದುಡ್ಡು ಕೇಳ್ತಾ ಇದ್ದಾರಂತೆ. ಸೊ ಇಲ್ಲಿ ಒಬ್ರು ಬಿಬಿಎಂಪಿ ವೈದ್ಯಾಧಿಕಾರಿ ಅಂತ ಹೇಳ್ಕೊಂಡ ಡಿ ಕೃಷ್ಣಗೌಡ ಅನ್ನೋರು ಈ ತರ ಲಂಚಕ್ಕೆ ಬೇಡಿಕೆಯನ್ನ ಇಟ್ಟಿರೋದಂತೆ. ಹಾಗಾದ್ರೆ ಆಡಿಯೋದಲ್ಲಿ ಏನಿದೆ ಕೇಳೋಣ. 27,000 ಹೌದು. 18,200 ಇದೆ ರೂಮ್ ರೇಟ್. ರೂಮ್ ರೆಂಟ್ ಪ್ಲಸ್ 4,000 ಡಾಕ್ಟರ್ ಓಕೆ ಮಾಡಿಕ್ಕೆ 4,200 ಅಲ್ಲಿ ಓಕೆ ಮಾಡ್ಕೊಂಡಿಕ್ಕೆ ಅವರು ನಿನ್ನೆ ಕರೆಯೆಲ್ಲ ಮಾಡಿದ್ರೆ ಟೆಸ್ಟಿಂಗ್ ಏನಿಲ್ಲ, ಅಲ್ಲಿ ಓಕೆ ಮಾಡ್ಕೊತಾರೆ ಅವರು, ಇವ್ರೇನು ತೊಂದರೆ ಇಲ್ಲ ಅಂತ. ಅದನ್ನ ನಿಮ್ಗೆ ಫೋನ್ಗೆ ಏನೇನು ಬರೋಲ್ಲ, ಏನು ಬರೋಲ್ಲ, ಆಯ್ತಾ? ಹಂಗೆ ನೀವು ಹಂಗಿದ್ರೆ ಇವತ್ತು ಒಂದು ವೆಹಿಕಲ್ ಮಕ್ಕಳು ರಾತ್ರಿ 12 ಗಂಟೆಗೆ ನಾನು ಬಂದು ಲಿಫ್ಟ್ ಕಾರ್ ಮಾಡಿಸ್ತೀನಿ, ನೀವು ಕಳಿಸ್ಕೊಡಿ ಹೇಳ್ತೀನಿ. ಹಾಂ ನೋಡಿ, ಇಲ್ಲ ಅಂತ ಏನಾಗುತ್ತೆ ಅಂದರೆ ಈಗ 14 ದಿನ ಚೆಕ್ ಮಾಡ್ತಾರಲ್ವಾ, ಅವಾಗ ತಿರ್ಗಾ ಏನಾದ್ರು ಹಂಗೆ ಸ್ವಲ್ಪ 37 ಟೆಸ್ಟ್ ಮಾಡೋದ್ರಲ್ಲಿ ಅದು ಕೆಳಗಡೆ ಬಂದ್ಬಿಟ್ರೆ ಮತ್ತೆ 40 ಇರ್ತಾರೆ ನಿಮಗೆ.
ಮಧ್ಯೆ ಅಂದರೆ 14 days. 39 40 ಹಿಂಗಿದೆ, ಸ್ವಲ್ಪ ಡೌಟ್ ಇದೆ ಅಂತ ಇಡ್ತಾರೆ. ಇನ್ನೂ ಯಾವತ್ತಾಗುತ್ತೋ ಗೊತ್ತಿಲ್ಲ, ಅದಕ್ಕಾಗಿ ನಮ್ಗೆ ಇನ್ಫಾರ್ಮೇಶನ್ ಗೊತ್ತು ನೋಡಿ. ನಾನು ಇದೇ 27,000 ಅದು. ಹೌದು, ಈಗ 18,200 ಇದೆ ರೂಮ್ ರೆಂಟ್ ಗವರ್ಮೆಂಟು ಪ್ಲಸ್ 4,000 ಡಾಕ್ಟರ್ದು ಓಕೆ ಮಾಡಲಿಕ್ಕೆ 4,200 ಅಲ್ಲಿ ಓಕೆ ಮಾಡ್ಕೊಳ್ಳಿಕ್ಕೆ ಅವರು ನಿನ್ನೆ ಕರೆಯೆಲ್ಲ ಮಾಡೋದು ಟೆಸ್ಟಿಂಗ್ ಏನಿಲ್ಲ, ಅಲ್ಲಿ ಓಕೆ ಮಾಡ್ಕೊತಾರೆ ಅವರು, ಇವ್ರಿಗೆ ತೊಂದರೆ ಇಲ್ಲ ಅಂತ. ಆಗ ನಿಮ್ಗೆ ಫೋನ್ಗೆ ಏನೇನು ಬರೋಲ್ಲ, ಏನು ಬರೋಲ್ಲ, ಆಯ್ತಾ? ಹಂಗೆ ನೀವು ಹಂಗಿದ್ರೆ ಇವತ್ತು ಒಂದು ವೆಹಿಕಲ್ ಮಾಡ್ತೀವಿ ರಾತ್ರಿ 12 ಗಂಟೆಗೆ ನಾನು ಬಂದು ಲಿಫ್ಟ್ ಕಾರ್ ಮಾಡಿಸ್ತೀನಿ, ನೀವು ಕಳಿಸ್ಕೊಡಿ. ಹೇಳ್ತೀನಿ. ಹಾಂ ನೋಡಿ, ಇಲ್ಲ ಅಂತ ಏನಾಗುತ್ತದೆ, ಈಗ 14 ದಿನ ಚೆಕ್ ಮಾಡ್ತಾರಲ್ವಾ, ಅವಾಗ ತಿರ್ಗಾ ಏನಾದ್ರು ಹಂಗೆ ಸ್ವಲ್ಪ 37 ಅಂತ ಇರುತ್ತೆ ಟೆಸ್ಟ್ ಮಾಡೋದ್ರಲ್ಲಿ, ಅದು ಕೆಳಗಡೆ ಬಂದ್ಬಿಟ್ರೆ ಮತ್ತೆ 40 ಸಿಗ್ತಾರೆ ನಿಮಗೆ. ಮಧ್ಯೆ ಅಂದರೆ 14 days. 39 40 ಹಿಂಗಿದೆ, ಸ್ವಲ್ಪ ಡೌಟ್ ಇದೆ ಅಂತ ಇಡ್ತಾರೆ. ಇನ್ನೂ ಯಾವತ್ತಾಗುತ್ತೋ ಗೊತ್ತಿಲ್ಲ, ಅದಕ್ಕಾಗಿ ನಮ್ಗೆ ಇನ್ಫಾರ್ಮೇಶನ್ ಗೊತ್ತು ನೋಡಿ. ನಾನು ಹೋಟೆಲ್ ಕ್ವಾರಂಟೈನ್ ನಲ್ಲಿ ಹಂಗಾದ್ರೆ ವ್ಯವಸ್ಥೆ ಹೆಂಗಿದೆ, ಕ್ವಾರಂಟೈನ್ ಅಲ್ಲಿ ಇದ್ದವರು ಏನಂತಾರೆ, ಹಂಗಾದ್ರೆ ಊಟ ತಿಂಡಿ ವ್ಯವಸ್ಥೆ ಹೇಗಿದೆ? ಗಂಭೀರವಾದಂತ ಆರೋಪ, ಲಂಚ ಕೇಳ್ತಾ ಇದ್ದಾರೆ ಅಂತ ಕೇಳಿ ಬಂದಿರೋದು. ಈಗ ಆಡಿಯೋ ಕೂಡ ಪ್ಲೇ ಮಾಡಿ ನಿಮ್ ಮುಂದೆ ತೋರಿಸಿದ್ವಿ ನಾವು. ಅದರಲ್ಲಿ ಎಷ್ಟೆಷ್ಟು ಅಮೌಂಟ್ ಏನೇನಕ್ಕೆ ಕೊಡಬೇಕು ಅಂತ ಅವ್ರು ಪಾರ್ಟ್ ಬೈ ಪಾರ್ಟ್ ಹೇಳ್ತಾ ಹೋಗ್ತಾರೆ. ಇದು ಬಿಬಿಎಂಪಿ ವೈದ್ಯಾಧಿಕಾರಿ ಅಂತ ಹೇಳ್ಕೊಂಡಿರುವಂತ ವ್ಯಕ್ತಿ ಆಡಿಯೋ, ಕೃಷ್ಣೇಗೌಡ ಅಂತ ಹೇಳ್ಕೊಂಡಿದಾರಲ್ಲ ಅವರು ಕ್ವಾರಂಟೈನ್ ಕೇಂದ್ರದ ವ್ಯಕ್ತಿಗಳ ಹತ್ರ. ಸೊ ಅವ್ರು ಹೇಳಿರುವಂತ ಮಾತುಗಳಿದು. ಹಾಗಾದ್ರೆ ನಿಜಕ್ಕೂ ವ್ಯವಸ್ಥೆ ಹೆಂಗಿದೆ? ಕ್ವಾರಂಟೈನ್ ಕೇಂದ್ರದಲ್ಲಿ ಈಗ ಕಾಲ ಕಳೀತಾ ಇದಾರಲ್ಲ, ದಿನ ದೂಡ್ತಾ ಇದಾರಲ್ಲ, ಅವರ ಅಳಲೇನೇನಿದೆ? ನಿಜಕ್ಕೂ ಕ್ವಾರಂಟೈನ್ ಸರಿಯಾಗಿದ್ಯಾ? ಸೆಂಟರ್ಗಳು ಸರಿಯಾಗಿ ಇದೆಯಾ? ಕ್ವಾರಂಟೈನ್ ಅಲ್ಲಿ ಇದ್ದವರು ಹಾಗಾದ್ರೆ ಏನಂತಾರೆ? ಅದನ್ನು ಕೂಡ ನಿಮ್ಮ ಮುಂದೆ ಇಡ್ತೀವಿ ನಾವು. ಅವರ ಅಳಲೇನಿದೆ, ವ್ಯವಸ್ಥೆ ಹೆಂಗಿದೆ, ಅದನ್ನ ಅವ್ರು ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಹೋಟೆಲ್ ಕ್ವಾರಂಟೈನ್ ಅಲ್ಲಿ ಹಂಗಾದ್ರೆ ವ್ಯವಸ್ಥೆ ಹೆಂಗಿದೆ? ಕ್ವಾರಂಟೈನ್ ಅಲ್ಲಿ ಇದ್ದವ್ರು ಏನ್ ಹೇಳ್ತಾರೆ? ಈಗ ಲಂಚಕ್ಕೆ ಬೇಡಿಕೆ ಇಟ್ಟಿದ್ದಾರೆ ಅಧಿಕಾರಿಗಳು ನಮ್ಮ ಹತ್ರ ಅಂತ ಒಂದು ಸ್ಫೋಟಕವಾದಂತ ಆಡಿಯೋ, ಅಂದ್ರೆ ಆರೋಪಗಳು ಕೇಳಿ ಬರ್ತಿರೋದು. ನಿಜಕ್ಕೂ ಅಲ್ಲಿ ಹೆಂಗಿದೆ ಹಾಗಾದ್ರೆ? ಸೊ ಅಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಕ್ವಾರಂಟೈನ್ ಕೇಂದ್ರದಲ್ಲೇ ಇರೋರು. ಕ್ವಾರಂಟೈನ್ ಕೇಂದ್ರದಲ್ಲಿ ಇರೋರು ಹೇಳ್ತಿರೋದು, ಕ್ವಾರಂಟೈನ್ ಹೆಸರಲ್ಲಿ ನಮ್ಮನ್ನ ಸುಲಿಗೆ ಮಾಡ್ತಾ ಇದ್ದಾರೆ ಅಂತ ಆರೋಪವನ್ನ ಮಾಡ್ತಿದ್ದಾರೆ. ಇಲ್ಲಿಗೆ ಬರುವಂತ ಮೊದಲು ಒಂದು ದಿನದಲ್ಲಿ ಕೋವಿಡ್ ಟೆಸ್ಟ್ ಮಾಡ್ತೀವಿ ಅಂತ ಹೇಳಿದ್ರು, ಆದ್ರೆ ಇಲ್ಲಿ ತನಕ ಯಾರನ್ನು ಟೆಸ್ಟ್ ಮಾಡಿಲ್ಲ. ರೈಲ್ವೆ ಸ್ಟೇಷನ್ ಇಂದ ಇಲ್ಲಿ ಕರ್ಕೊಂಡು ಬರೋದಕ್ಕೆ 100 ರೂಪಾಯಿ ತಗೊಂಡ್ರು, ಇನ್ನು ಕೆಲವರಿಗೆ 50 ರೂಪಾಯಿ ತಗೊಂಡಿದ್ದಾರೆ ಅಂತ ಆರೋಪವನ್ನ ಮಾಡಿದ್ದಾರೆ. At the railway station they told within 24 hours or maximum 1 day or 2 days your test will be done and reports will come within 2 or 3 days. Nothing has been done. We came from the railway station. They charged 100 rupees for the bus ticket. You can see this is the bus ticket. 100 rupees they have charged. From the other people they were taking 50 rupees. I don't know why they are doing with us something like this. And then we came to hotel. Here the BBMP people, they were not even telling what is the price of this hotel. At the railway station they told us the price is 750 rupees. But when we came to this hotel, the hotel manager was charging anything to different to other people. He was taking 2,000 from somebody. He was taking 1,250 rupees from somebody. So they are just looting us, nothing else. Now coming to the hygiene point, if you'll see, we have to go to the roof to take the food, and the people who are serving the food, they don't have the gloves in their hand, and they are not even wearing the mask, and hygiene is zero level. Because if anyone has the COVID, what will happen at the railway? दीवा होटल में हम यहाँ आ गए हैं 16 तारीख से अभी तक कोई हम लोगों का चेकअप नहीं हुआ, और यहाँ पर मैं हार्ट पेशेंट हूँ, मेरे को घबराहट सी हो रही है, और खाने का भी कोई सेफ्टी नहीं है, और कोई इसमें बीमार आदमी हो तो उसमें सभी आदमी को इंफेक्शन हो सकता है। वही है, बोलते हैं कि 20,000 दे दो ना और आपको हम छोड़ देंगे यहाँ से। होटल वालों ने यही बोला, और एक्स्ट्रा चेक करने के लिए भी बोल रहे हैं कि 4-5,000 दे दो और चले जाओ। यहाँ पर कोई ऐसा केयर नहीं। हमको इससे अच्छा है, मैं अपने घर में ज़्यादा बेटर में रह सकती थी, और यहाँ पर मुझे कोई केयर नहीं है। अभी तक इन्होंने कोई मेडिकल फैसिलिटीज नहीं दिया, और हम लोग यहाँ परेशान हैं। मेरे हस्बैंड हैं, इनको घबराहट होती है बार बार। हम लोग काफ़ी 3 दिन से परेशान हैं यहाँ पर। 16 we came from Delhi to Bangalore and we reached by 16.
There we was told that within 2 days they will test my wife and daughter, and after that they will send us home for a home quarantine. But what they did, they had put us here, and after that they tested after 1 day. Now we are waiting for the reports. It's 4th day, but still no reports has come. Like on the station, they told us you have to be there for 2 days only. First, we will take your samples. Then once the report will come, then we will send you to the home. We will do home quarantine to you. But now it's 4 days over, and we don't have any idea when the reports will come. So we are stuck here, and I don't have anything for my baby to eat. Only Cerelac I'm having, and she is 1 year old. So we are having a lot of problem here. And living the room is also not good. Food is not good. Nothing is good. They are charging 1400 for this thing, but we are not getting any services here. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ. ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಸೌಮ್ಯ ಕಳಸ. ಕ್ವಾರಂಟೈನ್ ಹೆಸರಲ್ಲಿ ಅಧಿಕಾರಿಗಳು ಹಂಗಾದ್ರೆ ಸುಲಿಗೆಗಿಳಿದಿದ್ದಾರಾ? ಗಂಭೀರವಾದಂತಹ ಆರೋಪವನ್ನ ಕ್ವಾರಂಟೈನ್ ಕೇಂದ್ರದಲ್ಲಿ ಇದ್ದವರು ಮಾಡ್ತಾ ಇದ್ದಾರೆ. ಸುಮಾರು ಎಷ್ಟು ಹೋಟ್ಲಲ್ಲಿ ಈ ತರ ಅವಾಂತರ ಆಗ್ತಿದೆಯಂತೆ? ಯಾರಿ ಅಧಿಕಾರಿ? ಶರ್ಮಿತಾ, ಈ ಅಧಿಕಾರಿ ತನ್ನನ್ನು ನಾನು ಡಾಕ್ಟರ್ ಕೃಷ್ಣಗೌಡ ಅನ್ನೋ ಹೆಸರಲ್ಲಿ ಪರಿಚಯ ಮಾಡ್ಕೊಂಡಿದ್ದಾರೆ. ಸೊ ನಿಜವಾಗ್ಲೂ ಇವರು ಬಿಬಿಎಂಪಿ ಅಧಿಕಾರಿಗಳು ಹೌದಾ ಅಲ್ವಾ ಅನ್ನೋದ್ರ ಬಗ್ಗೆ ಕ್ವಾರಂಟೈನ್ ನಲ್ಲಿ ಇರುವಂತವ್ರಿಗೂ ಕೂಡ ಸ್ಪಷ್ಟವಾದ ಮಾಹಿತಿ ಇಲ್ಲ. ಆದ್ರೆ ಅವರು ಮಾತಾಡಿದ್ದು, ಜೊತೆಗೆ ಅವ್ರು ಹೇಳಿರುವಂತಹ ಈ ಒಂದು ಪ್ರೈಸ್ ಕಾರ್ಡ್, ಇದನ್ನೆಲ್ಲ ನೋಡಿದಾಗ ಬಹುಶಃ ಇವರು ಖಂಡಿತವಾಗ್ಲೂ ಬಿಬಿಎಂಪಿ ಅಧಿಕಾರಿಯೇ ಇರಬೇಕು ಅನ್ನುವಂತಹ ಒಂದು ಅನುಮಾನ ಮೂಡುತ್ತೆ. ಇನ್ನೊಂದು ವಿಚಾರ ಏನು ಅಂತ ಹೇಳಿದ್ರೆ, ಈ ಒಂದು ಸಮಸ್ಯೆ ಕೇವಲ ಇದೊಂದು ಹೋಟೆಲ್ದು ಮಾತ್ರ ಅಲ್ಲ, ಅನೇಕ ಹೋಟೆಲ್ಗಳಲ್ಲಿ ಮತ್ತು ಕ್ವಾರಂಟೈನ್ ಸೆಂಟರ್ಸ್ ಅಲ್ಲಿ ಇದೇ ರೀತಿಯ ಪರಿಸ್ಥಿತಿ ಇದೆ ಅಂತ ಹೇಳಲಾಗ್ತಾ ಇದೆ. ಅನೇಕರು ಅದನ್ನ ಯಾರಿಗೆ ಹೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅವರಿಗೆ. ಜೊತೆಗೆ ಭಾಷೆಯ ತೊಡಕಿದೆ. ಬೇರೆ ಬೇರೆ ರಾಜ್ಯಗಳಿಂದ ಬಂದಂತವರಾಗಿರೋದ್ರಿಂದ ಅವರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಬೆಂಗಳೂರಿನಲ್ಲಿ ಇರೋದ್ರಿಂದ ಅಲ್ಲಿಗೆ ಟಿಕೆಟ್ಸ್ ಎಲ್ಲಿ ಇಮಿಡಿಯೇಟ್ ಆಗಿ ಸಿಕ್ತು, ಅಲ್ಲಿಗೆ ಬಂದಂತ ಅಂತಾರಾಷ್ಟ್ರೀಯ ಪ್ರಯಾಣಿಕರು, ಜೊತೆಗೆ ಟ್ರೈನ್ ಅಲ್ಲಿ ಬೇರೆ ಬೇರೆ ರಾಜ್ಯಗಳಿಂದ ಬಂದಂತ ಅಂತಾರಾಜ್ಯ ಪ್ರಯಾಣಿಕರು, ಇವರೆಲ್ಲರೂ ಕೂಡ ಈ ರೀತಿ ಕ್ವಾರಂಟೈನ್ ಸೆಂಟರ್ಸ್ ಅಲ್ಲಿ ಇರೋದು. ಅವರವರ ಅಫೋರ್ಡೆಬಿಲಿಟಿ ನೋಡ್ಕೊಂಡು ಅವರಿಗೆ ಎಷ್ಟು ಹಣ ಖರ್ಚು ಮಾಡೋದಕ್ಕೆ ಸಾಧ್ಯ ಅನ್ನೋದನ್ನ ನೋಡ್ಕೊಂಡು ಅವ್ರು ಆಯ್ಕೆ ಮಾಡ್ಕೊಂಡು ಹೋಟೆಲ್ಗಳಿಗೆ ಹೋಗೋದು. ಸೊ ಒಂದ್ ಕಡೆ ಅವರಿಗೆ ಹೋಟೆಲ್ ಯಾವ್ದು ಅಂತ ಅವ್ರ ಏನ್ ಆಯ್ಕೆ ಮಾಡಿದ್ರು ಅದಕ್ಕಿಂತ ದುಬಾರಿಯ ಹೋಟೆಲ್ ನ ಕೊಟ್ಟಿರೋದು, ಮತ್ತೊಂದು ಕಡೆ ಕ್ವಾರಂಟೈನ್ ನಿಂದ ನಿಮಗೆ ಎಸ್ಕೇಪ್ ಆಗೋದಕ್ಕೆ ಈ ರೀತಿಯ ಒಂದು ಡೀಲ್ ಇದೆ ಅಂತ ಡೈರೆಕ್ಟ್ ಆಗಿ ಅವ್ರನ್ನೇ ಕಾಂಟ್ಯಾಕ್ಟ್ ಮಾಡಿರೋದು, ಇದು ಸಾಕಷ್ಟು ಅನುಮಾನಗಳನ್ನ ಹುಟ್ಟಾಕುತ್ತೆ. ಒಂದು ಇವರೆಲ್ಲರ ದೂರವಾಣಿ ಸಂಖ್ಯೆ ಅವ್ರಿಗೆ ಹೇಗ್ ಸಿಕ್ತು ಅಂತ. ಸೊ ಹಾಗಾಗಿ ಬಹುಶಃ ಆತ ನಿಜವಾಗ್ಲೂ ಬಿಬಿಎಂಪಿ ಅಥವಾ ಈ ಒಂದು ಇಲಾಖೆಗೆ ಸಂಬಂಧಪಟ್ಟವರೇ ಆಗಿರ್ತಾರೆ ಅಂತ. ಯಾಕೆಂದ್ರೆ ಎಲ್ರಿಗೂ ಕೂಡ ಈ ಕ್ವಾರಂಟೈನ್ ಅಲ್ಲಿ ಇರುವಂತವರ ದೂರವಾಣಿ ಸಂಖ್ಯೆಗಳು ಅಷ್ಟು ಸುಲಭಕ್ಕೆ ಸಿಗೋದಿಲ್ಲ. ಅಷ್ಟೊಂದು ಜನ ಬಂದು ಯಾರು ಯಾವ ಹೋಟೆಲ್ ನಲ್ಲಿ ಇದ್ದಾರೆ ಅನ್ನೋದು ಮಾಹಿತಿ ಇರ್ಬೋದು, ಅಥವಾ ಕನ್ಸರ್ನ್ ಪರ್ಸನ್ ಇವರೇ ಅನ್ನೋದಿರ್ಬೋದು. ಸೊ ನೇರವಾಗಿ ಅವರ ದೂರವಾಣಿ ಸಂಖ್ಯೆನೇ ಪಡ್ಕೊಂಡು ಅವರಿಗೆ ಕಾಲ್ ಮಾಡಿ ಅವರಿಗೆ ಈ ರೀತಿಯ ಒಂದು ಆಫರ್ ನ ಇಟ್ಟಿದ್ದಾರೆ ಅಂತ ಹೇಳಿದ್ರೆ ನಿಜಕ್ಕೂ ಇದು ತುಂಬಾ ದೊಡ್ಡ ಒಂದು ಶಾಕ್ ವಿಚಾರ ಅಂತ ಹೇಳ್ಬೋದು. ಎಲ್ಲರಿಗೂ ಕಷ್ಟದ ಸಮಯ ಇದು. ಕೊರೋನಾ ಸೋಂಕು ಬಂದಿರುವಂತದ್ದು, ಕ್ವಾರಂಟೈನ್ ನಲ್ಲಿ ಇರೋರು ಇರ್ಬೋದು ಅಥವಾ ಚಿಕಿತ್ಸೆ ಪಡಿಸಿರ್ಬೋದು, ಎಲ್ಲರೂ ಕೂಡ ಕಷ್ಟವನ್ನ ಎದುರಿಸ್ತಾ ಇರುವಂತ ಈ ಸಂದರ್ಭದಲ್ಲಿ ಇದ್ರಲ್ಲೂ ಒಂದು ಡೀಲ್ ಮಾಡ್ಕೊಂಡು ಅದು ಎಂಥ ದೊಡ್ಡ ಅಪಾಯಕ್ಕೆ ನುಗ್ತಾ ಇದ್ದಾರೆ ಅಂತ ಹೇಳಿದ್ರೆ, ಒಂದು ಇಲ್ಲಿ ಒಳಗಡೆ ಇರುವಂತಹ ಜನರಿಗೆ ಏನ್ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಅವ್ರಿಗೆ ಯಾರಿಗೂ ನಿಜಕ್ಕೂ ಕ್ವಾರಂಟೈನ್ ಅಲ್ಲಿ ಇರೋದಕ್ಕೆ ಇಷ್ಟ ಇಲ್ಲ. ಆದ್ರೆ ಇದು ಅನಿವಾರ್ಯ, ಆರೋಗ್ಯದ ದೃಷ್ಟಿಯಿಂದ ಇದು ಬೇಕು ಅನ್ನೋ ಕಾರಣಕ್ಕೋಸ್ಕರ ಅವರಲ್ಲಿ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಅವರು ಒಂದು ಪರೀಕ್ಷೆ ಆದ್ರೆ ಆ ಒಂದು ಪರೀಕ್ಷೆ ರಿಸಲ್ಟ್ ನೆಗೆಟಿವ್ ಅಂತ ಬಂದ್ರೆ ಸಾಕು ಅಂತ ಕಾಯ್ತಾ ಇರ್ತಾರೆ. ಈ ಟೈಮ್ ನಲ್ಲಿ ಅವರಿಗೆ ನಾವಿಲ್ಲಿಂದ ನಿಮ್ಮನ್ನ ಹೊರಗಡೆ ಕರ್ಕೊಂಡು ಹೋಗೋದಕ್ಕೆ ಅವಕಾಶ ಮಾಡ್ಕೊಡ್ತೀವಿ, 12ನೇ ದಿನ ಕರೆಕ್ಟ್ ಆಗಿ ಬಂದು ಒಂದು ಟೆಸ್ಟ್ ಮಾಡಿಸ್ಕೊಳ್ಳಿ ಅಂತ ಹೇಳ್ತಾರೆ. ಸೊ ಇದಿಷ್ಟಕ್ಕೂ ಅವರು ಕೊಟ್ಟಿರುವಂತಹ ಅಮೌಂಟ್ 27,000 ರೂಪಾಯಿ ಅಂತ, ಅದರದ್ದು ಒಂದು ಬ್ರೇಕ್ ಡೌನ್ ಬೇರೆ ಕೊಟ್ಟಿದ್ದಾರೆ. ಇದಿಷ್ಟು ಹೋಟೆಲ್ ಬಾಡಿಗೆ ಮತ್ತು ಊಟದ ಖರ್ಚು, ಇದಿಷ್ಟು ವೈದ್ಯಕೀಯ ಪರೀಕ್ಷೆಯ ಖರ್ಚು, ನೀವು ಅದನ್ನ ಭರಿಸಬೇಕಾಗತ್ತೆ ಅಂತ. ಸೊ ಇದನ್ನೆಲ್ಲ ಕೇಳಿಸ್ಕೊಂಡು ಅವರು ನಾವಿವಾಗ ಯಾವ ಒಂದು ನರಕ ಕೂಪಕ್ಕೆ ಬಿದ್ದಿದೀವಿ ಅಂತ ಅವರು ನಿಜಕ್ಕೂ ಒಂದು ಶಾಕ್ ನಲ್ಲಿದ್ದಾರೆ. ಕ್ವಾರಂಟೈನ್ ನಲ್ಲಿ ಇರುವಂತಹ ಜನ ಯಾರಿಗೆ ಹೇಳ್ಬೇಕು, ಯಾರಿಗೆ ದೂರ ಕೊಡ್ಬೇಕು ಅಂತ ಗೊತ್ತಿಲ್ಲ. ಹ್ಯಾಂಡ್ ರಿಟನ್ ನೋಟ್ ನಲ್ಲಿ ಅವರು ಸಿಸಿಬಿಗೆ ಒಂದು ಲೆಟರ್ ನ ಬರೆದಿದ್ದಾರೆ. ಆದ್ರೆ ಇದನ್ನು ಹೊರತುಪಡಿಸಿ ಸಂಬಂಧಪಟ್ಟಂತಹ ಅಧಿಕಾರಿಗಳನ್ನ ಅವರು ಕಾಂಟ್ಯಾಕ್ಟ್ ಮಾಡೋದಕ್ಕೆ ಟ್ರೈ ಮಾಡಿದಾಗ ಅವ್ರು ಯಾರು ಕೂಡ ಸರಿಯಾಗಿ ರೆಸ್ಪಾಂಡ್ ಮಾಡಿಲ್ಲ ಅನ್ನೋದನ್ನು ಕೂಡ ಅವರು ಹೇಳಿದ್ದಾರೆ. ಸೊ ಇದು ಕ್ವಾರಂಟೈನ್ ಅಂತ ಸಂದರ್ಭದಲ್ಲಿ ರಾಜ್ಯಕ್ಕೆ ಒಂದು ದೊಡ್ಡ ಅವಮಾನಕರವಾದ ಸಂಗತಿ ಇದು ಅಂತ ಹೇಳ್ಬೋದು. ಶರ್ಮಿತಾ, ಥ್ಯಾಂಕ್ ಯು ಸೌಮ್ಯ ಕಳಸ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ಹಾಗಾದ್ರೆ ಆಡಿಯೋದಲ್ಲಿ ಏನಿದೆ? ಈಗ ಬಿಬಿಎಂಪಿ ವೈದ್ಯಾಧಿಕಾರಿ ಅಂತ ಹೇಳ್ಕೊಂಡು ಕೃಷ್ಣೇಗೌಡರು ಈಗ ಲಂಚ ಕೇಳಿದಂತೆ ಆಡಿಯೋದಲ್ಲಿ ಏನಿದೆ ಮತ್ತೊಮ್ಮೆ ಕೇಳ್ಕೊಂಬರೋಣ. 27,000 ಹೌದು, 18,200 ಇದೆ ರೂಮ್ ರೇಟ್ ಪ್ಲಸ್ 4,000 ಡಾಕ್ಟರ್ದು ಓಕೆ ಮಾಡ್ಲಿಕ್ಕೆ 4,200 ಅಲ್ಲಿ ಓಕೆ ಮಾಡ್ಕೊಳ್ಳಿಕ್ಕೆ ಅವರು ನಿಮ್ನೆ ಕರೆಯೆಲ್ಲ ಮಾಡೋದು ಟೆಸ್ಟಿಂಗ್ ಏನಿಲ್ಲ, ಅಲ್ಲಿ ಓಕೆ ಮಾಡ್ಕೊತಾರೆ ಅವರು. ಇವ್ರೇನು ತೊಂದರೆ ಇಲ್ಲ ಅಂತ. ಆಗ ನಿಮ್ಗೆ ಫೋನ್ಗೆ ಏನು ಬರೋಲ್ಲ ಆಯ್ತಾ. ಹಂಗೆ ನೀವು ಹಂಗಿದ್ರೆ ಇವತ್ತು ಒಂದು ವೆಹಿಕಲ್ ಮಕ್ಕಳು ರಾತ್ರಿ 12 ಗಂಟೆಗೆ ನಾನು ಬಂದು ಲಿಫ್ಟ್ ಕಾರ್ ಮಾಡಿಸ್ತೀನಿ, ನಿಮ್ಗೆ ಕಳಿಸ್ಕೊಡು ಹೇಳ್ತೀನಿ. ಹಾಂ ನೋಡಿ, ಇಲ್ಲ ಅಂತ ಏನಾಗುತ್ತದೆ, ಈಗ 14 ದಿನ ಚೆಕ್ ಮಾಡ್ತಾರಲ್ವಾ,
ಅವಾಗ ತಿರ್ಗಾ ಏನಾದ್ರು ಹಂಗೆ ಸ್ವಲ್ಪ 37 ಅಂತ ಇರುತ್ತೆ ಟೆಸ್ಟ್ ಮಾಡೋದ್ರಲ್ಲಿ, ಅದು ಕೆಳಗಡೆ ಬಂದ್ಬಿಟ್ರೆ ಮತ್ತೆ 40 ಸಿಗ್ತಾರೆ ನಿಮಗೆ. ಮತ್ತೆ 14 days 39 40 ಹಿಂಗಿದೆ, ಸ್ವಲ್ಪ ಡೌಟ್ ಇದೆ ಅಂತ ಇಡ್ತಾರೆ. ಇನ್ನೂ ಯಾವತ್ತಾಗುತ್ತೋ ಗೊತ್ತಿಲ್ಲ, ಅದಕ್ಕಾಗಿ ನಮ್ಗೆ ಇನ್ಫಾರ್ಮೇಶನ್ ಗೊತ್ತು ನೋಡಿ. ನಾನು ಡೇಟ್ 27. ಮತ್ತಷ್ಟು ಮಾಹಿತಿ ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ಕೊರೋನಾ ತಡೆಗಟ್ಟುವಲ್ಲಿ ಸರ್ಕಾರಗಳು ವಿಫಲವಾಗಿವೆ ಅಂತ ಆರೋಪಿಸಿ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಪ್ರತಿಭಟನೆಯನ್ನ ಮಾಡ್ತಾ ಇದೆ. ವಿಧಾನಸೌಧದ ಗಾಂಧಿ ಪ್ರತಿಮೆ ಎದುರುಗಡೆ ಕೈ ನಾಯಕರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಡಿಕೆ ಶಿವಕುಮಾರ್ ಸೇರಿದಂತೆ ಹಲವಾರು ಕಾಂಗ್ರೆಸ್ನ ಮುಖಂಡರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಅಧಿಕಾರ ನಡೆಸುತ್ತಿರುವ ಬಿಜೆಪಿ ಸರ್ಕಾರಕ್ಕೆ, ಹಿಟ್ಲರ್ ಮಾದರಿ ಅಧಿಕಾರ ನಡೆಸುತ್ತಿರುವ ಕೇಂದ್ರ ಸರ್ಕಾರಕ್ಕೆ, ರಾಜ್ಯ ಸರ್ಕಾರಕ್ಕೆ ಕಾಂಗ್ರೆಸ್ ಏನೇನು ಆರೋಪ ಮಾಡ್ತಾ ಇದೆ ಅಂತಂದ್ರೆ ಸೋಂಕು ತಡೆಯಲು ಕ್ರಮವನ್ನ ಕೈಗೊಂಡಿಲ್ಲ ಅಂತ. ಪ್ರಧಾನಿ ಮೋದಿಯಿಂದ ಏಕಮುಖ ನಿರ್ಧಾರ ಮಾತ್ರ ಇಲ್ಲಿ ಅವರು ತೋರಿಸ್ತಾ ಇದ್ದಾರೆ. ಕೊರೋನಾ ತಡೆಗಟ್ಟುವಲ್ಲಿ ಸಂಪೂರ್ಣವಾಗಿ ಸರ್ಕಾರಗಳು ಅಂದ್ರೆ ಇಲ್ಲಿ ರಾಜ್ಯ ಸರ್ಕಾರಗಳು ಜೊತೆಗೆ ಕೇಂದ್ರ ಸರ್ಕಾರ ಫೇಲ್ಯೂರ್ ಆಗಿದೆ ಅಂತ ಈಗ ಪ್ರತಿಭಟನೆಯನ್ನ ಮಾಡ್ತಿರೋದು. ಮತ್ತೆ ಒಂದಿಷ್ಟು ಡಿಮ್ಯಾಂಡ್ ಇದೆ, ಯಾಕಂದ್ರೆ ಈ ವಲಸೆ ಕಾರ್ಮಿಕರ ವಿಚಾರದಲ್ಲಿ ಕೂಲಿ ಕಾರ್ಮಿಕರನ್ನ ನಿರ್ಲಕ್ಷ್ಯ ಮಾಡಿದೆ ಸರ್ಕಾರ. ಈಗೇನು ರೀಸೆಂಟ್ ಆಗಿ ಕೊರೋನಾ ಪ್ಯಾಕೇಜ್ ಅಂತ ಕೊಟ್ಟರು 20 ಲಕ್ಷ ಕೋಟಿ, ಅದೊಂದು ಬೋಗಸ್ ಪ್ಯಾಕೇಜ್ ಅಂತ ಕಾಂಗ್ರೆಸ್ ಅವರು ಆರೋಪವನ್ನು ಮಾಡ್ತಾರೆ. ಕೋಟ್ಯಾಧಿಪತಿಗಳ ಪರವಾಗಿರುವ ಬಿಜೆಪಿ ಸರ್ಕಾರಕ್ಕೆ, ಬಂಡವಾಳಶಾಹಿ ಪರವಾಗಿ ನಿಂತಿರುವ ಬಿಜೆಪಿ ಸರ್ಕಾರಕ್ಕೆ, ಬಡವರಿಗೆ ತೊಂದರೆ ಕೊಡುತ್ತಿರುವ ಬಿಜೆಪಿ ಸರ್ಕಾರಕ್ಕೆ, ಎಪಿಎಂಸಿ ಕಾಯ್ದೆ ವಿರೋಧಿ ಮಾಡುತ್ತಿರುವ ಬಿಜೆಪಿ ಸರ್ಕಾರಕ್ಕೆ, ಎಪಿಎಂಸಿಗೆ ವಿರೋಧಿಸುವ ಬಿಜೆಪಿಗೆ, ಜನ ವಿರೋಧಿ ಕೇಂದ್ರ ಸರ್ಕಾರಕ್ಕೆ, ರೈತ ವಿರೋಧಿ ಬಿಜೆಪಿ ಸರ್ಕಾರಕ್ಕೆ, ಕಾರ್ಮಿಕ ವಿರೋಧಿ ಬಿಜೆಪಿ ಸರ್ಕಾರಕ್ಕೆ, ದೇಶದ ಜನರನ್ನು ವಂಚಿಸುತ್ತಿರುವ ಬಿಜೆಪಿ ಸರ್ಕಾರಕ್ಕೆ. ದೇಶದಲ್ಲಿ ಸೋಂಕಿತರ ಸಂಖ್ಯೆ 1,06,750ಕ್ಕೆ ಏರಿಕೆಯಾಗಿದೆ. ಕಳೆದ 24 ಗಂಟೆಗಳಲ್ಲಿ ನಾವು ನೋಡೋದಾದ್ರೆ 5,611 ಕೊರೋನಾ ಕೇಸ್ ಹೊಸದಾಗಿ ಗೊತ್ತಾಗಿರೋದು. ಇಲ್ಲಿ ತನಕ ನಮ್ಮ ದೇಶದಲ್ಲಿ ಕೊರೋನಾದಿಂದ ಸಾವನ್ನಪ್ಪದವರ ಸಂಖ್ಯೆ 3,303. ಹಾಗಾದ್ರೆ ಆಕ್ಟಿವ್ ಕೇಸಸ್ ಎಷ್ಟಿದೆ ನಮ್ಮ ದೇಶದಲ್ಲಿ ಅಂತಂದ್ರೆ 61,149 ಇದೆ. ಕೇಂದ್ರ ಆರೋಗ್ಯ ಇಲಾಖೆಯಿಂದ ಈ ಅಧಿಕೃತ ಮಾಹಿತಿ ಲಭ್ಯವಾಗಿರೋದು. ಕಳೆದ 3 ದಿನಗಳಿಂದ ನಾವು ಕಂಪೇರ್ ಮಾಡಿ ನೋಡೋದಾದ್ರೆ ಮಿನಿಮಮ್ 5,000 ಅಂತೂ ಓವರ್ ಆಲ್ ಬರ್ತಾ ಇದೆ. ಇದು ಆತಂಕಕ್ಕೆ ಮನೆ ಮಾಡ್ತಾ ಇದೆ ಈಗ, ಯಾಕಂದ್ರೆ ನಾವು ಚೀನಾವನ್ನ ಹಿಂದಿಕ್ಕಿ ಮುಂದಕ್ಕೆ ಹೋಗ್ತಾ ಇದ್ದೀವಿ. ಇನ್ನು ಕಳೆದ 3 ದಿನಗಳಿಂದ ಭಾರತದಲ್ಲಿ ಸೋಂಕಿನ ಪ್ರಮಾಣದಲ್ಲಿ ಹೆಚ್ಚಳ ಆಗ್ತಾ ಇದೆ. ಪಾಸಿಟಿವ್ ಕೇಸಸ್ ಜಾಸ್ತಿ ಬರ್ತಾ ಇದೆ. ಕಳೆದ 3 ದಿನಗಳಿಂದ ಕನಿಷ್ಠ 5,000 ಸೋಂಕು ಹೊಸದಾಗಿ ಪಾಸಿಟಿವ್ ಕೇಸಸ್ ನಮ್ಮ ದೇಶದಲ್ಲಿ ರಿಪೋರ್ಟ್ ಆಗ್ತಾ ಇರೋದು. ಅದರಲ್ಲೂ ಮಹಾರಾಷ್ಟ್ರ ಮತ್ತೆ ದೆಹಲಿಯಲ್ಲೇ ಸೋಂಕಿನ ಪ್ರಮಾಣ ಹೆಚ್ಚಳವಾಗಿದೆ. ವಿಶ್ವದಲ್ಲಿ 100 ಸೋಂಕಿತರಿಗೆ 7 ಮಂದಿ ಸಾವನ್ನಪ್ತಾ ಇದ್ದಾರೆ. ಭಾರತದಲ್ಲಿ 100 ಸೋಂಕಿತರಲ್ಲಿ 3 ಮಂದಿ, ಆ ರೇಷಿಯೋ ಹೇಳ್ತಾ ಇರೋದು ನಾವು, 100 ಸೋಂಕಿತರಲ್ಲಿ 3 ಮಂದಿ ಸಾವನ್ನಪ್ತಾ ಇದ್ದಾರೆ. ಸೋಂಕಿನ ಸಂಖ್ಯೆ ಹೆಚ್ಚಾದ್ರೂ ಕೂಡ ಕಂಟ್ರೋಲ್ನಲ್ಲೇ ಇದೆ ಕೊರೋನಾ. ಲಾಕ್ಡೌನ್ ಆದಾಗಿಂದ ಇಲ್ಲಿ ತನಕ ಏನೇನಾಗಿದೆ ಅನ್ನೋದು ಎಲ್ಲರಿಗೂ ಕೂಡ ಗೊತ್ತಿರೋ ವಿಚಾರ. ಬಟ್ ಕಂಪ್ಯಾರಿಟಿವ್ಲಿ ನಾವು ನೋಡೋದಾದ್ರೆ ವಿಶ್ವದಲ್ಲಿ 100 ಸೋಂಕಿತರಿಗೆ 7 ಮಂದಿ ಸಾವನ್ನಪ್ತಾ ಇದ್ದಾರೆ. ಅದೇ ಭಾರತದಲ್ಲಿ ನಾವು ರೇಷಿಯೋ ಹೇಳೋದಾದ್ರೆ 100 ಸೋಂಕಿತರಲ್ಲಿ 3 ಮಂದಿ ಸಾವನ್ನಪ್ತಾ ಇದ್ದಾರೆ. ಫಾರ್ ಎಕ್ಸಾಂಪಲ್ ಅಮೆರಿಕ, ಫ್ರಾನ್ಸ್, ಇಟಲಿ, ಸೊ ಬೇರೆ ರಾಷ್ಟ್ರಗಳಿಗೆ ಕಂಪೇರ್ ಮಾಡಿ ನೋಡಿದಾಗ ಅಲ್ಲಿ ಸೋಂಕಿತರ ಪ್ರಮಾಣ, ಸಾವಿನ ರೇಷಿಯೋ ಕಂಪೇರ್ ಮಾಡಿ ನೋಡಿದಾಗ ನಮಗೆ ಸ್ವಲ್ಪ ಸಮಾಧಾನಕರ ವಿಚಾರ ಇದೆ. ಬಟ್ ಹೆಚ್ಚಾಗ್ತಲೇ ಇದೆ ಕೊರೋನಾ. ಈ ಬಗ್ಗೆ ವಿಶ್ಲೇಷಣೆ ಮಾಡೋದಕ್ಕೆ ವಿಶ್ಲೇಷಕರಾಗಿರುವಂತಹ ಕೆ.ಸಿ. ರಘು ಅವರು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಕೆ.ಸಿ. ರಘು ಅವರು, ಚೀನಾವನ್ನ ನಾವು ಬೀಟ್ ಮಾಡಿ ಮುಂದಕ್ಕೆ ಹೋಗಿದ್ದಾಗಿದೆ ಕಂಪೇರ್ ಮಾಡಿ ನೋಡಿದಾಗ. ಈಗ ರೇಷಿಯೋ ನೋಡಿದಾಗ ಈಗ 3 ದಿನಗಳಿಂದ ಒಂದು ಪಾಸಿಟಿವ್ ಕೇಸಸ್ ಜಾಸ್ತಿ ಆಗ್ತಾ ಇದೆ. ಅಂದ್ರೆ ಬೇರೆ ರಾಷ್ಟ್ರಗಳಿಗೆ ಕಂಪೇರ್ ಮಾಡಿ ನೋಡಿದಾಗ ರೇಷಿಯೋ ವೈಸ್. ಹೌದು, ನೀವು ಹೇಳಿದ ಹಾಗೆ ಜಗತ್ತಿನ ಬೇರೆ ರಾಷ್ಟ್ರಗಳಿಗೆ ಕಂಪೇರ್ ಮಾಡಿ ನೋಡಿದ್ರೆ ಈಗ ಲಕ್ಷಕ್ಕೆ ಸುಮಾರು ಅಲ್ಲಿ 40-50 ಡೆತ್ ರೇಟ್ ಆಗ್ತಾ ಇರ್ತಕ್ಕಂಥದ್ದು, ನಮ್ಮಲ್ಲಿ 0.4 ಆಗ್ತಾ ಇರ್ತಕ್ಕಂಥದ್ದು, ಇದು ಈ ರೀತಿ, ಅಥವಾ ಕೇಸ್ಗಳು ನೋಡಿದ್ರು ಕೂಡ ನಮ್ಮಲ್ಲಿ ಕಮ್ಮಿ ಆಗಿರ್ತಕ್ಕಂಥದ್ದು. ಆದ್ರೆ ಅದೇ ರೀತಿಯಲ್ಲಿ ನಾವು ಇನ್ನೊಂದು ಗಮನಿಸಬಹುದು. ನಾವು 1000ಕ್ಕೆ 1.7 ಟೆಸ್ಟ್ ಮಾಡಿದ್ರೆ
ಬೇರೆ ದೇಶಗಳಲ್ಲಿ 40-50 ಟೆಸ್ಟ್ಗಳನ್ನ ಮಾಡಿರುವಂತದ್ದು. ಇವತ್ತು ನಮ್ಮ ಮಂತ್ರಿಗಳು ಹೇಳಿದ್ದಾರೆ, ನಾವು ಹೆಚ್ಚು ಕೇಸ್ ಯಾಕೆ ನಮಗೆ ಸಿಗ್ತಾ ಇದೆ ಅಂದ್ರೆ ಹೆಚ್ಚು ಟೆಸ್ಟ್ ಮಾಡೋದ್ರಿಂದ ಅಂತ. ಸೊ ನಾವು ಹೆಚ್ಚು ಟೆಸ್ಟ್, ಈಗ ನೋಡಿ ಇಡೀ ಕರ್ನಾಟಕಕ್ಕೆ ನಾವು ದಿನನಿತ್ಯ ಟೆಸ್ಟ್ ಮಾಡ್ತಾ ಇರೋದು 5,000. ನಮ್ಮ ಕರ್ನಾಟಕಕ್ಕೆ ಇವತ್ತು ಹೊರಗಡೆಯಿಂದ ಬರುವ ನಮ್ಮ ಕರ್ನಾಟಕದವರೇ ಹೊರಗಡೆಯಿಂದ ಬರ್ತಾ ಇದ್ದಾರಲ್ಲ, ಆ ಸಂಖ್ಯೆಯೇ ನಮಗೆ ಸುಮಾರು ಈಗ 20,000-25,000 ಬರ್ತಾ ಇರ್ತಕ್ಕಂಥದ್ದು. ಸೊ ಆ ಮಟ್ಟದಲ್ಲಿ ಒಳಹರಿವು ಇರುವಾಗ, ಅದು ವಲಸೆ ಕಾರ್ಮಿಕರು ಇರ್ಬೋದು ಅಥವಾ ಕೊಲ್ಲಿ ರಾಷ್ಟ್ರಗಳಿಂದ ಬರುವಂತವ್ರು ಇರ್ಬೋದು, ಈ 5,000 ಟೆಸ್ಟ್ ಮಾಡೋದಕ್ಕೂ ಹೊರಗಡೆಯಿಂದ ಜನ ಬರುವುದಕ್ಕೂ ಮ್ಯಾಚ್ ಆಗ್ತಾ ಇಲ್ಲ. ಸೊ ಈ ಏನ್ ಹೇಳ್ತಿದ್ದಾರೆ, ಈಗ ಬಿಹಾರದಲ್ಲಿ ಸುಮಾರು 2 ಕೋಟಿ ಜನ ಈ 50-55 ದಿವಸ ಇಡೀ ದೇಶ ಬಂಧನದಲ್ಲಿ ಇತ್ತು. ಈಗೇನಾಯ್ತು, ಸಡಿಲಗೊಳಿಸ್ತಾ ಇದ್ದಂತೆ ಮತ್ತೆ ಶ್ರಮಿಕರ ಟ್ರೈನ್ ಏನಿದೆ ಅವ್ರನ್ನೂ ಕೂಡ ಊರಿಗೆ ಕಳಿಸ್ಬೇಕಾಯ್ತು. 2 ಕೋಟಿ ಜನ ವಲಸೆ ಕಾರ್ಮಿಕರು ಇವತ್ತು ಬಿಹಾರ, UP, ಕರ್ನಾಟಕವೂ ಸೇರಿ ಇತ್ತಿಂದ ಅತ್ತ ಹೋಗ್ತಾ ಇರ್ತಕ್ಕಂಥದ್ದು, ಅತ್ತಿಂದ ಇತ್ತ ಬರ್ತಾ ಇರ್ತಕ್ಕಂಥದ್ದು. ವ್ಯವಸ್ಥೆ ಮಾಡ್ಲೇಬೇಕಾಯ್ತು, ಅವ್ರನ್ನ ವಾಪಸ್ ಕರ್ಸ್ಕೊಳ್ಳೇಬೇಕಾಯ್ತು. ಆದ್ರೆ ಇವತ್ತು ಬಿಹಾರದಲ್ಲಿ ಏನ್ ಹೇಳ್ತಿದ್ದಾರೆ, 8 ಜನ ವಲಸೆ ಕಾರ್ಮಿಕರು ವಾಪಸ್ ಬರುವಾಗ ಅವರಲ್ಲಿ 8ರಲ್ಲಿ ಒಬ್ಬರಿಗೆ ಸೋಂಕು ಪಾಸಿಟಿವ್ ಇದೆ ಅಂತಕ್ಕಂಥದ್ದು. ಸೊ ಇದು ಒಂದು ದೃಷ್ಟಿಯಲ್ಲಿ ಇದು ಏನೋ ಎಕ್ಸ್ಪ್ಲೋಸ್ ಆಗ್ತಾ ಇದೆ, ಒಂದು ಎಕ್ಸ್ಪ್ಲೋಷನ್ ಆಗ್ತಾ ಇದೆ ಅಂತ ಹೇಳಿದ್ರು ಕೂಡ ಗಾಬರಿ ಪಡುವಂತದ್ದೇ. ಆದ್ರೆ ವಾಸ್ತವವಾಗಿ ಹಾಗೆ ಆಗ್ತಾ ಇರೋದು ನಮ್ಗೆ ಕಾಣ್ತಾ ಇದೆ. ಅಂದ್ರೆ ಈಗ ತಜ್ಞರು ಹೇಳ್ತಿರೋದು, ಬಹುಶಃ ಎಲ್ರನ್ನೂ ಟೆಸ್ಟ್ಗೆ ಒಳಪಡಿಸಿದ್ರೆ ಇನ್ನು ಪಾಸಿಟಿವ್ ಕೇಸಸ್ ಜಾಸ್ತಿ ಆಗುತ್ತೆ, ಅಂದ್ರೆ ಗ್ಯಾರಂಟಿ ಹೇಳ್ತಾ ಇದಾರೆ ಅವರು ಆಗುತ್ತೆ ಅಂತ. ಸೊ ಈಗ ಟೆಸ್ಟ್ ಮಾಡೋರ ಸಂಖ್ಯೆ ಕಡಿಮೆ ಆಗಿರೋದ್ರಿಂದ ಇಷ್ಟು ಸಂಖ್ಯೆ ನಮ್ಗೆ ಎಕ್ಸಾಕ್ಟ್ ನಂಬರ್ ಸಿಕ್ಕಿದೆ ಅಂತ ಅನ್ಸುತ್ತಾ? ಹೌದು ನೋಡಿ, ಈಗ ನಾವು ಕರ್ನಾಟಕದಲ್ಲಿ ನೋಡಿದ್ರೆ 1000ಕ್ಕೆ ನಾವು ಟೆಸ್ಟ್ ಮಾಡಿರೋದು 1.7. ಅದು ಖಂಡಿತ. ಆಂಧ್ರ ಪ್ರದೇಶದಲ್ಲಿ 4 ಆಗಿದೆ, ದೆಹಲಿಯಲ್ಲಿ 6-7 ಆಗಿದೆ. ಸೊ ನಾವು ಕರ್ನಾಟಕದಲ್ಲಿ ಇನ್ನೂ ಹೆಚ್ಚು ಟೆಸ್ಟ್ ಮಾಡಬೇಕು. ಮತ್ತೆ ಎಷ್ಟೋ ಬಾರಿ ಹೇಳ್ತಾ ಇರೋದು, ಸರ್ಕಾರವೂ ಕೂಡ ಎಷ್ಟು ಸ್ಯಾಂಪಲ್ ಪೆಂಡಿಂಗ್ ಇದೆ ಅನ್ನೋ ವರದಿ ಸ್ಪಷ್ಟವಾಗಿ ಸಿಗ್ತಾ ಇಲ್ಲ. ಈಗ 5,000 ಟೆಸ್ಟ್ ಮಾಡಿದ್ರಿ, ಎಷ್ಟು ಸ್ಯಾಂಪಲ್ ಬಾಕಿ ಇದೆ ಇನ್ನ ಟೆಸ್ಟ್ ಮಾಡಕ್ಕಾಗದೆ. ಹಾಗಾಗಿ ಇತ್ತೀಚೆಗೆ ಏನ್ ಹೇಳ್ತಿದ್ದಾರೆ, ಈ ಟೆಸ್ಟ್ ಕಿಟ್ಗಳಿಲ್ಲ, ಟೆಸ್ಟ್ಗಳು ಈಗ 10,000ಕ್ಕೆ ಇನ್ನೊಂದು ತಿಂಗಳು ಕೊನೆಗೆ ಹೋಗ್ತೀವಿ ಅಂತ ಹೇಳ್ತಿದ್ದಾರೆ. 10,000ವೂ ಸಾಲದು ಒಂದು ದಿನಕ್ಕೆ. ಉದಾಹರಣೆ ನಿಮಗೆ ನಾನು ಮೊನ್ನೆನೂ ಹೇಳ್ತಾ ಇದ್ದೆ, ವುಹಾನ್ ನಗರದಲ್ಲಿ ಮೊನ್ನೆ ಇಡೀ ನಗರವನ್ನ ಟೆಸ್ಟ್ ಮಾಡಿದ್ರು. ಎಷ್ಟು ಮಾಡಿದ್ರು? ಒಂದು ನಗರ, ಇಡೀ ಚೈನಾ ದೇಶ ಅಲ್ಲ, ಒಂದು ನಗರಕ್ಕೆ ಒಂದು ದಿನಕ್ಕೆ 10 ಲಕ್ಷ ಟೆಸ್ಟ್ ಮಾಡಿದ್ರು. ಸೊ ಆ ಮಟ್ಟ. ಮತ್ತೆ ಇಡೀ ಕರ್ನಾಟಕ ರಾಜ್ಯ 6.8 ಕೋಟಿ ಇರುವ ಕರ್ನಾಟಕ ರಾಜ್ಯದಲ್ಲಿ ಇಷ್ಟು ಈಗ ಜನಸಂಖ್ಯೆ ಅತ್ತಿಂದತ್ತ ಏನು ಮೈಗ್ರೇಷನ್ ಆಗ್ತಾ ಇರೋದ್ರಿಂದ, ಬಹಳ ಈ ಗೊಂದಲ ಇರೋದ್ರಿಂದ, ಪಾಪ ಬಹಳಷ್ಟು ಮಟ್ಟಿಗೆ ಗೊಂದಲ ಇರೋದ್ರಿಂದ, ಜನ ಆ ಕಡೆಯಿಂದ ಈ ಕಡೆ ಓಡಾಡ್ತಾ ಇರೋದ್ರಿಂದ ಏನು ನಮ್ಗೆ ಅವ್ರನ್ನ ಕ್ವಾರಂಟೈನ್ ಇಡೋದು ಮುಖ್ಯ, ಆದ್ರೆ ಟೆಸ್ಟ್ ಮಾಡೋದು ಅದಕ್ಕಿಂತ ಮುಖ್ಯ. ಸರಿ, 14 ದಿವಸ ಇಟ್ಕೊಂಡ್ರೆ ಏನ್ ಕತೆ? 14 ದಿನ ನೀವು ಒಂದು ದಿನಕ್ಕೆ 15-20 ಸಾವಿರ ಜನ ಬಂದವ್ರನ್ನ ಕ್ವಾರಂಟೈನ್ ಅಲ್ಲಿ ಇಟ್ಟು ಟೆಸ್ಟ್ ಮಾಡದೆ ಇದ್ರೆ ಏನು? ಮತ್ ಕೆಲವರು ಇವತ್ತೇನೋ ಒಂದು ವರದಿ ಓದ್ದೆ ನಾನು, ಇಲ್ಲ ಅವ್ರಿಗೆಲ್ರಿಗೂ ಟೆಸ್ಟ್ ಮಾಡಬೇಕಾಗಿಲ್ಲ, ಅವ್ರನ್ನ ಮನೆಗೆ ಕಳಿಸಿ ಥರ್ಮಲ್ ಸ್ಕ್ಯಾನಿಂಗ್ ಮಾಡಿ ಮನೆಗೆ ಕಳಿಸ್ಬಿಡೋಣ, ಅಲ್ಲಿ ಅವ್ರನ್ನ ಕ್ವಾರಂಟೈನ್ ಮಾಡೋಣ, ಹೋಮ್ ಕ್ವಾರಂಟೈನ್ ಮಾಡೋ ಅನ್ನೋ ಆಲೋಚನೆ. ಹೀಗೆಲ್ಲ ಇದ್ದಾಗ ನಾವು ಅಗಾಧ ಪ್ರಮಾಣದಲ್ಲಿ ಈಗ 5,000 ಟೆಸ್ಟ್ ಒಂದು ದಿನಕ್ಕೆ ಖಂಡಿತ ಸಾಲದು. ಕರ್ನಾಟಕ, ಈಗ ಭಾರತ ದೇಶ 1 ಲಕ್ಷ ಟೆಸ್ಟ್ ಮಾಡ್ತಿದೆ, ಅದು ಕೂಡ ಅತ್ಯಂತ ಕಡಿಮೆ. ಹಾಗಾಗಿ ಅಗಾಧ. ಯಾಕೆ ಹೆಚ್ಚು ಟೆಸ್ಟ್ ಮಾಡ್ಬೇಕು ಹೇಳಿ? ಯಾಕಂತ ಹೇಳಿದ್ರೆ ಕೋಟಿಗಟ್ಟಲೆ ಜನ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಪ್ರಯಾಣ ಮಾಡ್ತಾ ಇದ್ದಾರೆ. ಈಗ ಬಾಂಬೆಯಿಂದ ಇಡೀ ದೇಶದಲ್ಲಿ ಉತ್ತರ ಪ್ರದೇಶ, ಬಿಹಾರ ಎಲ್ಲ ಕಡೆ ಹೋಗ್ತಾ ಇದ್ದಾರೆ, ಈ ಕಡೆಯಿಂದ ಬರ್ತಾ ಇದ್ದಾರೆ. ನಮ್ಮವ್ರನ್ನ ಬರಬೇಡಿ, ನಮ್ಮ ಊರಿಗೆ ಬರಬೇಡಿ, ನಮ್ಮ ಮನೆಗೆ ಬರಬೇಡಿ ಅಂತ ನಾವು ನಿರ್ಬಂಧ ಹಾಕೋಕ್ಕೂ ಸಾಧ್ಯ ಇಲ್ಲ. ಇಂಥ ಸಂದರ್ಭದಲ್ಲಿ ಬಂದವ್ರನ್ನ ಕ್ವಾರಂಟೈನ್ ಮಾಡಿ ಟೆಸ್ಟ್ ಮಾಡಿ, ಆಗ ನಾವು ಟೆಸ್ಟ್ ಮಾಡದೆ ನಾವು ಟ್ರೇಸ್ ಮಾಡಕ್ಕಾಗಲ್ಲ. ಟೆಸ್ಟ್ ಟ್ರೇಸು ಮತ್ತೆ ಅದನ್ನ ಟ್ರ್ಯಾಕ್ ಮಾಡುವಂಥದ್ದು ಇದು ಬಹಳ ಮುಖ್ಯ. ನನಗನ್ಸ್ತಾ ಇರೋದು, ಭಾರತ ಇದುವರೆಗೂ ಸ್ವಲ್ಪ ಹೆಮ್ಮೆಯಿಂದ ಹೇಳ್ತಾ ಇದ್ವಿ, ಆದ್ರೆ ಈಗ ನೋಡ್ತಾ ಇದ್ರೆ ಆ ಹೆಮ್ಮೆಯ ಕಿರೀಟ ಹೆಚ್ಚು ಕಾಲ ಇರೋದಕ್ಕೆ ಸಾಧ್ಯವಿಲ್ವೇನೋ. ನಿಜವಾಗಿ ಈ ಮಾತನ್ನ ಬೇಸರದಿಂದಾನೇ ಹೇಳ್ಬೇಕು. ಆದ್ರೆ ಈಗಿನ ಟ್ರೆಂಡ್ ನೋಡಿದ್ರೆ 5-6 ಸಾವಿರ ರೇಟ್ ಜಾಸ್ತಿ ಆಗದಿರೋದು, ಅದು ಲೋಯೆಸ್ಟ್ ಟೆಸ್ಟ್ ಮಾಡ್ತಾ ಇರುವಾಗ ಹೈಯೆಸ್ಟ್ ಟೆಸ್ಟ್ ಮಾಡಿದ್ರೆ ಏನಾಗಬಹುದು?
ಯಾವ ಮಟ್ಟದಲ್ಲಿ ಕೊರೋನಾ ಈಗ ಸ್ಪ್ರೆಡ್ ಆಗ್ತಾ ಜೊತೆಯಲ್ಲಿ ಇರಬಹುದು ಆ ಆತಂಕದ ಜೊತೆಯಲ್ಲಿ ನೀವು ಹೇಳ್ತಿದ್ರಲ್ಲ, ಆತಂಕದ ಜೊತೆಯಲ್ಲಿ ಮತ್ತೊಂದು ಅಂಶ, ಇವಾಗ ನೆಕ್ಸ್ಟ್ ಸಿಚುವೇಶನ್ ಯಾವ ಲೆವೆಲ್ಗೆ ಹೋಗುತ್ತೆ ಊಹೆ ಅಂತೂ ಯಾರು ಕೂಡ ಮಾಡಕ್ ಸಾಧ್ಯ ಇಲ್ಲ. ಇವಾಗಲೇ ನಮ್ಗೆ ಕಂಟ್ರೋಲ್ ತಪ್ಪಿ ಹೋಗ್ತಾ ಇದೆ ಅಂತ ಅನ್ನಿಸ್ತಿದೆ ಆ ಸಿಚುವೇಶನ್ ನೋಡಿದಾಗ. ಆ ಮೆಡಿಕಲ್ ಎಮರ್ಜೆನ್ಸಿ, ಆ ಸಿಚುವೇಶನ್ ಫೇಸ್ ಮಾಡೋದಕ್ಕೆ ನಮ್ಮ ಭಾರತ ದೇಶ ರೆಡಿ ಇದೆ ಅಂತ ಅನ್ಸುತ್ತಾ? ಇಲ್ಲ, ನಮ್ಮ ಅದೃಷ್ಟ ಅಂತಾನೆ ಹೇಳ್ಬೇಕು. ಕೇವಲ 3% ಮಾತ್ರ ICU ಹೋಗ್ತಾ ಇರೋದು, ಇಂಟೆನ್ಸಿವ್ ಕೇರ್ ಯೂನಿಟ್ಗೆ. ಅದರಲ್ಲೂ ಕೂಡ ಅತ್ಯಂತ ಕಡಿಮೆ ಪ್ರಮಾಣ ವೆಂಟಿಲೇಟರ್ಗೆ ಹೋಗ್ತಾ ಇರೋದು. ಇಡೀ ದೇಶದಲ್ಲಿ ವೆಂಟಿಲೇಟರ್ ಇರೋದು 18,000. ಇದಾಗಲೇ 1 ಲಕ್ಷ ಕೇಸ್ ದಾಟಿದೆ. ಸಪೋಸ್ ಇದು ಈಗ ಎಕ್ಸ್ಪೆಕ್ಟೇಷನ್ ಈಗಿನ ಡಬ್ಲಿಂಗ್ ರೇಟು ಈಗ ಏನ್ ಹೇಳ್ತಿದ್ದಾರೆ, ಕಳೆದ 1 ವಾರದಲ್ಲಿ 28% ಜಾಸ್ತಿ ಆಯ್ತು ಕೊರೋನಾ ಕೇಸ್ಗಳು. ಸಪೋಸ್ ಜುಲೈ ಎಂಡ್ ಒಳಗೆ ಒಂದು ಪ್ರೆಡಿಕ್ಷನ್ ಏನು ಅಂತ ಹೇಳಿದ್ರೆ 30 ಲಕ್ಷ ಆಗ್ಬಹುದು ಅಂತ. 30 ಲಕ್ಷ ಆದಾಗ ಈ 3% ಅಂತೂ ಹೇಳಿದ್ರು ಕೂಡ ನಿಮ್ಗೆ ಸುಮಾರು 30,000 ಕೇಸ್ಗಳನ್ನ ನೀವು ಹೇಗೆ ಇದು ಮಾಡ್ತೀರಾ? ಕ್ವಾರಂಟೈನ್ ವೆಂಟಿಲೇಟರ್ ಎಲ್ಲಿದೆ? ಈಗ ಬಾಂಬೆಯಲ್ಲಿ ಇದಾಗಲೇ ನಿಮಗೆ ಪಾರ್ಕ್ಗಳೆಲ್ಲ ಆಸ್ಪತ್ರೆ ಕಟ್ತಾ ಇದ್ದಾರೆ, ಸ್ಟೇಡಿಯಂಗಳಲ್ಲೆಲ್ಲ ಆಸ್ಪತ್ರೆ ಆಯ್ತು. ಆಮೇಲೆ ಬೆಡ್ಗಳಿಲ್ಲ ಅಲ್ಲೀಗ. ಹಾಗಾಗಿ ಜನ ಬಾಂಬೆಯಿಂದ ಇಡೀ ಬಾಂಬೆ ಧಾರಾವಿ ಸ್ಲಮ್ಮು ಬಹಳ ಅಗಾಧ ಪ್ರಮಾಣದಲ್ಲಿ ಜನ ಬಾಂಬೆ ನಗರವನ್ನು ಬಿಟ್ಟು ಹೋಗ್ತಾ ಇದ್ದಾರೆ. ಆ ಇಡೀ ದೇಶದಲ್ಲಿ ಇವತ್ತು ಒಂದು ನಗರದಲ್ಲಿ ಇನ್ನೂ ಚಟುವಟಿಕೆಗಳು ಸ್ವಲ್ಪ ಆರಾಮಾಗಿ ನಡೀತಾ ಇರೋದು ಅಂದ್ರೆ ಬೆಂಗಳೂರು ನಗರ. ಕಲ್ಕತ್ತಾದಲ್ಲಿಲ್ಲ, ಬಾಂಬೆಯಲ್ಲಿಲ್ಲ, ಡೆಲ್ಲಿಯಲ್ಲಿಲ್ಲ, ಗುಜರಾತ್ ಅಹಮದಾಬಾದ್ ಸ್ತಬ್ಧವಾಗಿದೆ, ಪುಣೆ ಸಂಪೂರ್ಣವಾಗಿ ಬಂದ್ ಆಗಿದೆ, ಚೆನ್ನೈ ನಗರ ಒಂದೇ ಒಂದು APMC ಯಾರ್ಡ್, ಕೊಯಂಬೇಡು APMC ಯಾರ್ಡ್ ಅಲ್ಲಿ 1000 ಕೇಸ್ಗಳು ಬಂತು. ಹೀಗಾಗಿ ಬೆಂಗಳೂರು ಇದುವರೆಗೂ ಏನೋ ಒಂದು ರೀತಿಯಲ್ಲಿ ನಾವು ಬೇರೆಯವರಿಗೆ ಕಂಪೇರ್ ಮಾಡಿ ಇಲ್ಲ ಆ ನಗರಗಳಷ್ಟು ಇಲ್ಲ ಅಂತ ಹೇಳ್ಬೋದಾಗಿತ್ತು. ಫೈನ್, ಥ್ಯಾಂಕ್ ಯು KC ರಘು ಅವರೇ ವಿಶ್ಲೇಷಣೆಯನ್ನ ಮಾಡಿದಕ್ಕೆ. ಇದೊಂದು ಬ್ರೇಕ್ ಇರುತ್ತೆ. ಬ್ರೇಕ್ ಆದ್ಮೇಲೆ ಡಿಜಿಟಲ್ ಪಾಠದ ಸಾಧಕ ಬಾಧಕ ಏನು, ಸವಾಲುಗಳೇನು, ಸಮಸ್ಯೆಗಳೇನು, ಆ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೊಡ್ತೀನಿ. ಆನ್ಲೈನ್ ಶಿಕ್ಷಣ ಅವಕಾಶವೋ ಆತಂಕವೋ ಅನಿವಾರ್ಯವೋ? ಇಂಟರ್ನೆಟ್ ತರಗತಿ ಎಷ್ಟರ ಮಟ್ಟಿಗೆ ಯಶಸ್ವಿಯಾಗುತ್ತೆ? ಶಿಕ್ಷಕರ ಕೊರತೆ, ಮಕ್ಕಳ ಸವಾಲು, ಪೋಷಕರ ನಿರೀಕ್ಷೆಗಳೇನು? ಇದು ಡಿಜಿಟಲ್ ಪಾಠ. ಕೊರೋನಾ ಬಂತು, ಲಾಕ್ಡೌನ್ ಆಯಿತು, ಅದಾದ್ಮೇಲೆ ಶಿಕ್ಷಣ ಇಲಾಖೆ ಡಿಜಿಟಲ್ ಪ್ಲಾಟ್ಫಾರ್ಮ್ ಮೊರೆ ಹೋಯಿತು. ಆದ್ರೆ ಸರ್ಕಾರದ ಮುಂದೆ ಸಾಲು ಸಾಲು ಸವಾಲುಗಳಿದೆ. ಸರ್ಕಾರ ಅಷ್ಟೇ ಅಲ್ಲ, ಪೋಷಕರಿಗೂ ಸವಾಲುಗಳಿದೆ, ಮಕ್ಕಳಿಗೂ ಕೂಡ ಕಲಿಯುವಂತ ಹಂತದಲ್ಲಿ 108 ಸವಾಲುಗಳಿದೆ. ಕೊರೋನಾ ಕಾಲದಲ್ಲಿ ಡಿಜಿಟಲ್ ಶಿಕ್ಷಣ ಹಾಗಾದ್ರೆ ಸಕ್ಸಸ್ ಆಗತ್ತಾ? ಈ ಒಂದು ಚರ್ಚೆ ಇದೀಗ ನಡೀತಾ ಇರೋದು. ಮಕ್ಕಳು ರುಟೀನ್ ಆಗಿ ಏನ್ ಮಾಡ್ತಿದ್ರು, ಬೆಳಿಗ್ಗೆ ಎದ್ದು ರೆಡಿ ಆಗ್ತಿದ್ರು, ಸ್ಕೂಲ್ಗೆ ಹೋಗ್ತಾ ಇದ್ರು, ಅಲ್ಲಿ ಶಿಕ್ಷಕರು ಪಾಠ ಮಾಡ್ತಾರೆ, ಅದನ್ನ ಕೇಳಿಸ್ಕೊಳ್ತಾ ಇದ್ರು. ಬಟ್ ಇಲ್ಲಿ ಹಳೆ ಪಠ್ಯಕ್ರಮ ಬಿಟ್ಟು ಹೊಸದನ್ನ ಮಕ್ಕಳು ಕಲ್ತ್ಕೊಳ್ತಾರಾ ಈ ಶಾರ್ಟ್ ಪೀರಿಯಡ್ ಅಲ್ಲಿ? ಅದು ಕೂಡ ಮುಖ್ಯ ಆಗುತ್ತೆ. ಹೊಸ ಪಾಠ ಕಲ್ತ್ರೆ ಮಕ್ಕಳ ಮುಂದಿನ ಭವಿಷ್ಯದ ಕತೆ ಏನಾಗುತ್ತೆ? ಮಕ್ಕಳು ಪೋಷಕರಲ್ಲಿ ಆತಂಕ ತಂದಿದೆ ಸರ್ಕಾರದ ನಿರ್ಧಾರ. ಎಷ್ಟೋ ಜನ ಪೋಷಕರು ಆರೋಪ ಮಾಡ್ತಾ ಇದ್ದಾರೆ ಇವಾಗ. ಯಾಕಂದ್ರೆ ಈಗ ರೆಗ್ಯುಲರ್ ಆಗಿ ಸ್ಕೂಲ್ಗೆ ಹೋಗುವಂತ ಟೈಮ್ನಲ್ಲೇ ಬುಕ್ ಹಿಡ್ಕೋ ಓದ್ಕೊ ಅಂದ್ರೆ ಮಕ್ಕಳು ಕೇಳ್ತಾ ಇರಲಿಲ್ಲ. ಈಗ ಡಿಜಿಟಲ್ ಪ್ಲಾಟ್ಫಾರ್ಮ್ ನಲ್ಲಿ ಇದೆಲ್ಲ ಸಾಧ್ಯವಾಗುತ್ತಾ? ಮಕ್ಕಳಿಗೆ ಕಾನ್ಸಂಟ್ರೇಟ್ ಮಾಡಿ ಓದಕ್ಕೆ ಸಾಧ್ಯವಾಗುತ್ತಾ ಅನ್ನೋ ಪ್ರಶ್ನೆಯನ್ನ ಪೋಷಕರೇ ಮಾಡ್ತಾ ಇದ್ದಾರೆ. Online education has been taken up in a big way. Schools are now using a lot of technology, but Swayam Prabha, which is a direct telecast mode that they have, direct to home channels have been used. 3 channels are already earmarked for school education. Now another 12 channels are to be added to this. I am sure in schools in the rural areas also this will be of great help, where schools can bring in technology to children, because irrespective of rural or urban, children love technology and they adapt very quickly to it. So the education HRD, the education department, the human resource department has made the best of this time to provide online education. Has been taken up in a big way. Schools are now using a lot of technology, but ಆನ್ಲೈನ್ ಶಿಕ್ಷಣಕ್ಕೆ ಈಗ ಸರ್ಕಾರ ಒತ್ತನ್ನು ಕೊಟ್ಟಿರೋದು. ಈಗ ಆನ್ಲೈನ್ ಕೋರ್ಸ್ ಮತ್ತೆ
ಈ ಡಿಜಿಟಲ್ ಪ್ಲಾಟ್ಫಾರ್ಮ್ ನಲ್ಲಿ ಮಕ್ಕಳಿಗೆ ಪಾಠ ಮಾಡಬೇಕು ಅಂತ ಹೇಳಿರೋದು. ಅದಕ್ಕೆ ಚಾನೆಲ್ಗಳನ್ನ ಕೂಡ ಸರ್ಕಾರ ಓಪನ್ ಮಾಡಿದೆ. ಮತ್ತೆ ಒಂದೇ ಪ್ಲಾಟ್ಫಾರ್ಮ್ ನಲ್ಲಿ ಇವಾಗ ದೇಶದಾದ್ಯಂತ ಮಕ್ಕಳಿಗೆ ಪಾಠವನ್ನ ಮಾಡಬೇಕು ಅಂತ ಹೇಳ್ಬಿಟ್ಟು ಸರ್ಕಾರ ನಿರ್ಧಾರಕ್ಕೆ ಬಂದಿರೋದು. ಈಗ ಡಿಜಿಟಲ್ ಶಿಕ್ಷಣಕ್ಕೆ ಸಾಲು ಸಾಲು ಸವಾಲುಗಳಂತೂ ಖಂಡಿತವಾಗ್ಲೂ ಇದೆ. ಯಾಕಂದ್ರೆ ಇಷ್ಟು ದಿನ ಮಕ್ಕಳು ಬೇರೆ ರೀತಿಯಲ್ಲಿ ಪಾಠ ಕಲಿತಾ ಇದ್ರು. ಇವಾಗ ನೋಡಿದ್ರೆ ಆನ್ಲೈನ್ ಪ್ಲಾಟ್ಫಾರ್ಮ್ ನಲ್ಲಿ ಕಲಿಬೇಕು ಅಂತಂದ್ರೆ, ಈ ಡಿಜಿಟಲ್ ಮೀಡಿಯಾ ಆ ಪ್ಲಾಟ್ಫಾರ್ಮ್ ನಲ್ಲಿ ಕಲಿಬೇಕು ಅಂತಂದ್ರೆ ಮಕ್ಕಳು ಇಮಿಡಿಯೇಟ್ ಆಗಿ ಅದಕ್ಕೆ ಅಡ್ಜಸ್ಟ್ ಆಗ್ತಾರಾ ಅಂತ. ಮೋರೋವರ್ ಈಗ ಮಕ್ಕಳಲ್ಲಿ ಕಾನ್ಸಂಟ್ರೇಷನ್ ಲೆವೆಲ್ ಇದೆಯಲ್ಲ, ಅದೀಗ ನಾವು ಅವ್ರು ನೇರವಾಗಿ ಅವ್ರ ಮುಂದೆ ನಿಂತು ಇಷ್ಟು ದಿನ ಟೀಚ್ ಮಾಡ್ತಾ ಇದ್ದಿದ್ದು ಟೀಚರ್ಸ್, ಇವಾಗ ನೀವು ಮೊಬೈಲಲ್ಲೋ ಲ್ಯಾಪ್ಟಾಪಲ್ಲೋ ಈಗ ಕಾಲ್ ಮಾಡ್ಕೊಂಡು ನಿಮಗೆ ಆನ್ಲೈನಲ್ಲಿ ನಾವು ಟೀಚ್ ಮಾಡ್ತೀವಿ ಅಂತಂದ್ರೆ ಅದು ಸಾಧ್ಯವಾಗುತ್ತಾ ಅನ್ನೋದು ಒಂದು ಪ್ರಶ್ನೆ. ಮತ್ತೆ ಈ ಫೆಸಿಲಿಟಿ ಎಲ್ರಿಗೂ ಸಿಗುತ್ತಾ? ಸಿಟಿಗಳಲ್ಲಿ ಇದ್ದವ್ರಿಗೆ ಏನೋ ಓಕೆ, ಆ ಫೆಸಿಲಿಟಿ ಸಿಗ್ಬೋದು. ಹಳ್ಳಿಗಳಲ್ಲಿ ನೆಟ್ವರ್ಕ್ ಇಶ್ಯೂಸ್ ಇರುತ್ತೆ, ಮತ್ತೆ ಲ್ಯಾಪ್ಟಾಪ್ ಎಲ್ಲರ ಹತ್ರನೂ ಇರುತ್ತಾ, ಇದೊಂದು ಸಮಸ್ಯೆ ಆಗಿ ಕಾಡುತ್ತೆ. ಹಾಗಾಗಿ ಈ ಆನ್ಲೈನ್ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಈಗ ಒಂದಿಷ್ಟು ಚರ್ಚೆಗಳು ಹುಟ್ಕೊಂಡಿದೆ. ಇದು ನಿಜಕ್ಕೂ ಸಾಧ್ಯವಾಗುತ್ತಾ, ಇಂಪ್ಲಿಮೆಂಟ್ ಆಗೋದ್ರಲ್ಲಿ ಎಷ್ಟು ಪರ್ಸೆಂಟೇಜ್ ಇದು ಸಕ್ಸಸ್ ಆಗುತ್ತೆ ಅನ್ನುವಂಥದ್ದು ಒಂದು ಪ್ರಶ್ನೆ ಈಗ ಎದ್ದಿರೋದು. ಈ ಬಗ್ಗೆ ಚರ್ಚೆಗಳು ಕೂಡ ದೊಡ್ಡ ಮಟ್ಟದಲ್ಲೇ ಆಗ್ತಾ ಇದೆ. ಪೋಷಕರಿಗೂ ಕೂಡ ಅಫ್ಕೋರ್ಸ್ ಒಂದಿಷ್ಟು ಚಾಲೆಂಜಸ್ ಫೇಸ್ ಮಾಡಬೇಕಾಗುತ್ತೆ. ಈಗ ಮಕ್ಕಳಿಗೆ ಕಲಿಯುವಂಥ ಹಂತದಲ್ಲಿ ಇಷ್ಟು ದಿನ ಪಠ್ಯಕ್ರಮದ ಮೇಲೆ ಡಿಪೆಂಡ್ ಆಗಿದ್ರು. ಈಗ ನೋಡಿದ್ರೆ ಆನ್ಲೈನ್ ಎಲ್ಲ ಲ್ಯಾಪ್ಟಾಪ್ ಮುಂದೆ ಕುತ್ಕೋಬೇಕು, ಟೀಚರ್ಸ್ ಹೇಳಿದನ್ನ ಕೇಳಿಸ್ಕೊಳ್ಬೇಕು. ಅದು ಎಷ್ಟರ ಮಟ್ಟಿಗೆ ಅವ್ರ ಕಿವಿಗೆ ಹೋಗುತ್ತೆ, ಅವ್ರ ತಲೆಗೆ ರೀಚ್ ಆಗುತ್ತೆ ಅನ್ನೋದು ಗೊತ್ತಿಲ್ಲ. ಮುಂದಿರುವಂಥ ಸವಾಲು ಮಕ್ಕಳಿಗಾಯ್ತಾ. ಇವಾಗ ಟೀಚರ್ಸ್ಗೂ ಕೂಡ ಒಂದಿಷ್ಟು ಸವಾಲುಗಳಿದೆ. ಈಗ ಟೀಚರ್ಸ್ ಶಾರ್ಟೇಜ್ ಇರ್ಬೋದು, ಅಥವಾ ಟೀಚರ್ಸ್ಗೆ ಆ ಡಿಜಿಟಲ್ ಪ್ಲಾಟ್ಫಾರ್ಮ್ ಹೆಂಗೆ ಯುಟಿಲೈಸ್ ಮಾಡ್ಕೋಬೇಕು, ಹೆಂಗೆ ಟೀಚ್ ಮಾಡಬೇಕು, ಅದರಲ್ಲೂ ಮಕ್ಕಳನ್ನ ಹಿಡಿದಿಡೋದಿದೆಯಲ್ಲ. ಸೊ ಎಟ್ ಎ ಟೈಮ್ ಎಷ್ಟು ಮಕ್ಕಳಿಗೆ ಟೀಚ್ ಮಾಡ್ಬೋದು, ಆ ಪ್ಲಾಟ್ಫಾರ್ಮ್ ಹೆಂಗೆ ಯೂಸ್ ಮಾಡ್ಕೊಳ್ಬೇಕು, ಇದೆಲ್ಲ ಸಮಸ್ಯೆಗಳು, ಚಾಲೆಂಜಸ್ ಟೀಚರ್ಸಿಗೆ ಎದುರಾಗಿರೋದು. ಇನ್ನು ಪೋಷಕರಿಗೆ ಅಂತಂದ್ರೆ ಈಗ ಮಕ್ಕಳು ಕೇಳುವಂಥದ್ದನ್ನ ಪೂರೈಕೆ ಮಾಡಬೇಕಾಗತ್ತೆ. ಸರಿ, ನಾನು ಆಗಲೇ ಹೇಳ್ತಿದ್ನಲ್ಲ, ನಗರ ಪ್ರದೇಶದಲ್ಲಿ ಅಫ್ಕೋರ್ಸ್ ಆಲ್ಮೋಸ್ಟ್ ಎಲ್ಲರ ಮನೆಯಲ್ಲೂ ಲ್ಯಾಪ್ಟಾಪ್ ಅಂತೂ ಸಿಗುತ್ತೆ, ಅದೇನು ದೊಡ್ಡ ಇಶ್ಯೂ ಆಗೋದಿಲ್ಲ. ಬಟ್ ಹಳ್ಳಿ ಅಂದರೆ ಗ್ರಾಮೀಣ ಭಾಗದ ಮಕ್ಕಳಲ್ಲಿ ಇವಾಗ ಮಕ್ಕಳು ಕೇಳಿದನ್ನ ಕೊಡಿಸ್ಬೇಕಾಗುತ್ತೆ ಪೋಷಕರು. ಅಷ್ಟು ಸ್ಥಿತಿವಂತರು ಇಲ್ಲದೆ ಇರ್ಬೋದು, ಮತ್ತೆ ಆ ಫೆಸಿಲಿಟಿ ನೆಟ್ವರ್ಕ್ ಇರ್ಬೋದು, ಲ್ಯಾಪ್ಟಾಪ್ ಇದ್ರೂ ಗ್ರಾಮೀಣ ಭಾಗದಲ್ಲಿ ಅದು ಕನೆಕ್ಟ್ ಆಗೋದು, ಕೇಳಿಸ್ಕೊಳ್ಳೋದು, ಇವೆಲ್ಲವೂ ಕೂಡ ಸಮಸ್ಯೆಗಳು. ಸೊ ಈ ಬಗ್ಗೆ ಮಾತಾಡೋದಕ್ಕೆ ಶಿಕ್ಷಣ ತಜ್ಞರು ಹಾಗೇನೆ ಕೈ ಬರಹ ತಜ್ಞರು ಆಗಿರುವಂತ KC ಜನಾರ್ದನ್ ಅವರು ನಮ್ಮ ಜೊತೆ ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ಅದೇ ರೀತಿಯಾಗಿ ಶಿಕ್ಷಣ ತಜ್ಞರಾಗಿರುವಂತ ಚೇತನ್ ರಾಮ್ ಅವರು ನಮ್ಮ ಜೊತೆ ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. KC ಜನಾರ್ದನ್ ಸರ್, ಇವಾಗ ನಾವು ನೋಡ್ತಾ ಇದೀವಿ ಒಂದಿಷ್ಟು ಸವಾಲುಗಳಂತೂ ಅಫ್ಕೋರ್ಸ್ ಪೋಷಕರಿಗೂ ಇರುತ್ತೆ, ಮಕ್ಕಳಿಗೂ ಇರುತ್ತೆ, ಜೊತೆಗೆ ಟೀಚರ್ಸ್ ಎಲ್ರಿಗೂ ಕೂಡ ಇರುತ್ತೆ. ಅಂದ್ರೆ ಈ ಡಿಜಿಟಲ್ ಪ್ಲಾಟ್ಫಾರ್ಮ್ ನಲ್ಲಿ ಈಗ ಆನ್ಲೈನ್ ಕ್ಲಾಸಸ್ ಮಾಡೋ ಬಗ್ಗೆ, ಟೀಚ್ ಮಾಡೋ ಬಗ್ಗೆ ನಿಮ್ಮ ಒಪಿನಿಯನ್ ಏನು? ಸರಿಯಾಗಿ ಕೇಳಿಸ್ತಾ ಇಲ್ಲ ನನಗೆ, ಸ್ವಲ್ಪ ವಾಲ್ಯೂಮ್. ನನಗೂ ಕೇಳಿಸ್ತಾ ಇಲ್ಲ. ಮತ್ತೆ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತೀವಿ. ಈಗ ಹಲವು ಸಮಸ್ಯೆಗಳಂತೂ ಇದೆ. ಚೇತನ್ ರಾಮ್ ಸರ್, ನಿಮಗೆ ಕೇಳಿಸ್ತಾ ಇದೆಯಾ ಇವಾಗ? ಇಬ್ರಿಗೂ ಕೇಳಿಸ್ತಾ ಇದೆ, ಫೈನ್. KC ಜನಾರ್ದನ್ ಸರ್, ನಾನು ಕೇಳ್ತಾ ಇದ್ದೆ, ಈ ಡಿಜಿಟಲ್ ಪ್ಲಾಟ್ಫಾರ್ಮ್ ನಲ್ಲಿ ಈಗ ಆನ್ಲೈನ್ ಕ್ಲಾಸಸ್ ಮಾಡೋ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಸರ್? ಆನ್ಲೈನ್ ಕ್ಲಾಸಸ್ ಮಾಡೋದ್ರಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳನ್ನ ತಲುಪಬಹುದು, ಆದ್ರೆ ನೀವು ಮುಂಚೆ ಹೇಳ್ತಾ ಇರೋ ತರ ಸಾಕಷ್ಟು ಚಾಲೆಂಜಸ್ ಇದೆ ಅದರಲ್ಲಿ. ಮಕ್ಕಳಿಗೆ ಇಂಟ್ರೆಸ್ಟ್ ಇರೋರು ಕೂತ್ಕೊಂಡು ಅದರಲ್ಲಿ ಕೇಳಿಸ್ಕೊಳ್ತಾರೆ. ಆದ್ರೆ ನಾವು ಕ್ಲಾಸ್ ಅಲ್ಲಿ ನೋಡ್ತೀವಲ್ಲ, ಮಕ್ಕಳನ್ನ ಕಂಟ್ರೋಲ್ ಮಾಡೋದು ಬಹಳ ಕಷ್ಟ ಆಗುತ್ತೆ. ಸೊ ಆನ್ಲೈನ್ ನಲ್ಲಿ ಕಂಟ್ರೋಲ್ ಮಾಡೋದು ಕಷ್ಟ ಆಗುತ್ತೆ ನಮ್ಗೆ. ಇಂಟ್ರೆಸ್ಟ್ ಇರೋರು ಕೂತ್ಕೊಂಡು ಕೇಳ್ತಾರೆ. ಮತ್ತೆ ಟೀಚರ್ಸ್ಗೂ, ಅಧ್ಯಾಪಕರಿಗೂ ಈಗ ಕ್ಲಾಸ್ ರೂಮ್ ಅಲ್ಲಿ ಅವ್ರು ಹೇಳ್ಕೊಡೋ ರೀತಿನೂ ಬೇರೆ, ಆನ್ಲೈನ್ ಅಲ್ಲಿ ಹೇಳ್ಕೊಡೋ ರೀತಿ ಅವರು ಚಾಲೆಂಜಸ್ ಫೇಸ್ ಮಾಡಬಹುದು. ಕೆಲವರಿಗೆ ಕ್ಲಾಸ್ ಅಲ್ಲಿ ಒಂದು ಕ್ಯಾಮೆರಾ ಹಾಕಿದ್ರೆ ಹೇಳ್ಕೊಡೋದಕ್ಕೆ ಸ್ವಲ್ಪ ಮುಜುಗರ ಆಗುತ್ತೆ. ಪೋಷಕರು ಮತ್ತೆ ಏನ್ ಮಾಡ್ತಾರೆ ಅಂದ್ರೆ, ಪೋಷಕರು ಜೊತೆಯಲ್ಲಿ ಕೂತ್ಕೊಂಡಿರ್ತಾರೆ, ಅವಾಗ ಕೇಳಿಸ್ಕೊಂಡು ಈ ರೀತಿಯಲ್ಲಿ ಹೇಳ್ಕೊಡ್ತಾರಾ, ಹಿಂಗ್ ಹೇಳ್ಕೊಡ್ತಾರಾ ಅಂತ ಪೋಷಕರು ಕೆಲವರು ಒಂದೊಂದ್ ಸತಿ ದೇ ಮೇ ಆಲ್ಸೋ ಗೆಟ್ ಇನ್ ಟು ಸಮ್ ಕೈಂಡ್ ಆಫ್ ಡಿಬೇಟ್, ಹಿಂಗ್ ಹೇಳ್ಕೊಡ್ಬಾರ್ದು, ಹಂಗ್ ಹೇಳ್ಕೊಡ್ಬೇಕು ಅಂತ. ಸೊ ಪೋಷಕರು ದೇ ಶುಡ್ ಕೀಪ್ ಅವೇ ಫ್ರಮ್ ದಟ್. ಈಗ ಟೀಚರ್ಸ್ಗೂ ಈ ಡಿಜಿಟಲ್ ಪ್ಲಾಟ್ಫಾರ್ಮ್ ಹೆಂಗ್ ಯೂಸ್ ಮಾಡಬೇಕು ಅನ್ನೋದು ಬರ್ಬೇಕಲ್ಲ ಸರ್, ಅದ್ರ ಬಗ್ಗೆ ಏನಾದ್ರು ಕೊರತೆ ಇದೆ ಅನ್ಸುತ್ತಾ ನಮ್ಮ ದೇಶದಲ್ಲಿ? ಸಾಕಷ್ಟು ಕೊರತೆ ಇದೆ. ಯಾಕಂದ್ರೆ ಈಗ ಒಂದು ಕ್ಯಾಮೆರಾ ಮುಂದೆ ಕೂತ್ಕೊಂಡು ಇಲ್ಲ ನಿಂತ್ಕೊಂಡು ಪಾಠ ಹೇಳ್ಕೊಡೋದಕ್ಕೂ, ಕ್ಲಾಸ್ ರೂಮ್ ಅಲ್ಲಿ ಪಾಠ ಹೇಳ್ಕೊಡೋದಕ್ಕೂ ಬಹಳ ವ್ಯತ್ಯಾಸ ಇದೆ. ಈಗ ಹೇಳ್ತಾರಲ್ಲ, ಒಂದು ನಟ, ಯು ಮಸ್ಟ್ ಪ್ಲೇ ದ ರೋಲ್ ಆನ್ ದಿ ಆನ್ಲೈನ್ ಪ್ಲಾಟ್ಫಾರ್ಮ್, ಆವಾಗ ಇದು ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅವಾಗ. ಕರೆಕ್ಟ್. ಎಸ್ ಸರ್, ನಿಮ್ಮ ಹತ್ರ ಮಾತಾಡ್ತೀನಿ. ಚೇತನ್ ರಾಮ್ ಸರ್, ಈಗ ನೀವು ಶಿಕ್ಷಣ ತಜ್ಞರು. ನಮಸ್ತೆ ಸರ್. ಈಗ ನಗರ ಪ್ರದೇಶಕ್ಕೂ ಗ್ರಾಮೀಣ ಪ್ರದೇಶಕ್ಕೂ ಎಷ್ಟು ಕಷ್ಟ ಆಗಬಹುದು, ಸವಾಲುಗಳು ಏನಿದೆ ಈ ಡಿಜಿಟಲ್ ಪ್ಲಾಟ್ಫಾರ್ಮ್ ನಲ್ಲಿ ಕ್ಲಾಸಸ್ ಮಾಡೋದಕ್ಕೆ, ಅಟೆಂಡ್ ಮಾಡೋದಕ್ಕೆ? ಮೇಡಮ್, ಇದು ಆಕ್ಚುಲಿ ನಾವು ಈಗ
ಅನಿವಾರ್ಯತೆ ಬಂದಿರೋದ್ರಿಂದ ನಾವು ಎಚ್ಚರದಿಂದ ಕಾಣ್ತಾ ಇದೀವಿ. ಅದರ್ವೈಸ್ ತುಂಬಾ ವರ್ಷಗಳಿಂದ ಇದು ನಡೀತಾ ಇದೆ ನಮ್ಮ ದೇಶದಲ್ಲಿ. ನಮ್ಮ ದೇಶದಲ್ಲೂ ಅರ್ಬನ್ ಪ್ಲೇಸಸ್ ಅಲ್ಲಿ, ಮೆಟ್ರೋಸ್ ಅಲ್ಲಿ ದೊಡ್ಡ ಪ್ರಮಾಣದಲ್ಲೇ ಇದು ನಡೀತಿದೆ. ಕೆಲವು ಕಂಪನಿಗಳು ಇದನ್ನ ಮಾಡ್ಕೊಂಡೇ ಬರ್ತಾ ಇದ್ರು. ಆದ್ರೆ ಈಗ ಅನಿವಾರ್ಯ ಬಂದಿರೋದ್ರಿಂದ ಎಲ್ಲರಿಗೂ ಇದು ವಿಸ್ತರಿಸಬೇಕಾದ ಅಗತ್ಯತೆ ಮತ್ತು ಅನಿವಾರ್ಯತೆ ಬಂದಿದೆ. ಈ ಅನಿವಾರ್ಯತೆನಲ್ಲಿ ಅನೇಕ ಪ್ಲಸ್ಸು ಇದೆ, ಮೈನಸ್ಸು ಇದೆ. ಈಗಾಗಲೇ ಜನಾರ್ದನ್ ರವರು ಹೇಳಿದ ಹಾಗೆ ಹೆಚ್ಚು ಜನಕ್ಕೆ ತಲುಪಬಹುದು ನಾವಿದ್ರಿಂದ, ಇದಂತೂ ನಿಜ. ಆದ್ರೆ ನಿಮ್ಗೊಂದು ಪದ ಹೇಳ್ಬೇಕು, ಈ ಆನ್ಲೈನ್ ನಲ್ಲಿ ಇದನ್ನ ಆನ್ಲೈನ್ ಏನಂತ ಕರೀತಾರೆ ಅಂದ್ರೆ ವರ್ಚುವಲ್ ಅಂತಾರೆ. ವರ್ಚುವಲ್ ಅಂದ್ರೆ ಅರ್ಥ ಏನ್ ಹೇಳಿ? ರಿಯಲ್ ಅಲ್ಲ ಅಂತ. ಯಾವುದು ರಿಯಲ್ ಅಲ್ಲವೋ ಅದು ವರ್ಚುವಲ್. ಅದರಿಂದ ನೀವು ರಿಯಲ್ ಅಲ್ಲಿ ಏನೇನೇನೇನೇನೇನೇನ್ ಆಗ್ಬೇಕಾಗಿತ್ತೋ ಅದೆಲ್ಲ ವರ್ಚುವಲ್ ಅಲ್ಲಿ ಆಗುತ್ತೆ ಅನ್ನೋದಕ್ಕೆ ಇಲ್ಲ ಸಮಯ ಬೇಕು, ಇಲ್ಲ ಹೊಂದ್ಕೋಬೇಕು. ಆಮೇಲೆ ಈಗಂತೂ ಸಾಧ್ಯ ಇಲ್ಲ. ನಂಬರ್ 1. ನಂಬರ್ 2, ಶಿಕ್ಷಣ ಹೆಚ್ಚು ನಮ್ಮಲ್ಲಿ ಮಾತ್ರ ನೀವು ರಿಪೀಟ್ ಮಾಡಿ ಹೇಳಿದ್ದೆ ಮಾಡಿ ಲೆಕ್ಚರ್ ಮೆಥಡ್ ಮಾಡಿ ಇದೇ ಜಾಸ್ತಿ ಮಾಡೋದು. ಆಕ್ಚುಲಿ ಇದು ಆಕ್ಟಿವಿಟಿ ಬೇಸ್ಡ್ ಆಗಿರ್ಬೇಕಾಗಿತ್ತು. ಇರ್ಲಿ, ಆದ್ರೂ ಕೂಡ ಕ್ಲಾಸ್ ರೂಮ್ ಅಲ್ಲಿ ಆಕ್ಟಿವಿಟಿ ಬೇಸ್ ಮಾಡಬಹುದು. ಈಗಂತೂ ಆಕ್ಟಿವಿಟಿ ಬೇಸ್ ನಿಂತೇ ಹೋಗ್ಬಿಡುತ್ತೆ, ಅಷ್ಟು ಸುಲಭವಲ್ಲ ಆಕ್ಟಿವಿಟಿ ಬೇಸ್ ಮಾಡೋದು. ಅದರಿಂದ ಮತ್ತೆ ಲೆಕ್ಚರ್ ಮೆಥಡ್ಗೆ ಬಂದ್ರಿ ನೀವು, ಟಾಕಿಂಗು ಹೇಳೋದು, ಎಲ್ಲವನ್ನೂ ಹೇಳೋದಿಕ್ಕಾಗತ್ತೆಯೇ? ಸೈನ್ಸ್ ಮ್ಯಾಥ್ಸ್ ನೀವು ಹೇಳೋದಿಲ್ಲಿಂದ ಅರ್ಥ ಮಾಡ್ಕೊಳ್ಳೋದ್ರಿಂದ ಕ್ಲಾಸ್ ರೂಮ್ ಅಲ್ಲೇ ಅವನ ಅಟೆನ್ಷನ್ ಹಿಡ್ಕೊಳ್ಳೋದು ಕಷ್ಟ ಆಗಿತ್ತು. ಈಗ ಅವನ ಅಟೆನ್ಷನ್ ಅನ್ನು ಹೆಂಗ್ ಹಿಡ್ಕೊಳ್ಳೋದು? ಆಮೇಲೆ ಅವನು ಅಲ್ಲಿ ಸರಿಯಾಗಿ ಕೇಳ್ತಾನೆ ಮತ್ತು ಭಾಗವಹಿಸ್ತಾ ಇದ್ದಾನೆ ಅಂತ ನಾವು ಮಾಪನ ಮಾಡೋದು ಹೇಗೆ? ಹೌ ಡು ವಿ ಮೆಜರ್ ಇಟ್? ಯಾಕಂದ್ರೆ ಇಂಟರಾಕ್ಷನ್ ವಿತ್ ಸ್ಟೂಡೆಂಟ್ಸ್ ಈಸ್ ವೆರಿ ಇನ್ಎಫೆಕ್ಟಿವ್ ಈ ಸಂದರ್ಭದಲ್ಲಿ. ಆಮೇಲೆ ಯಾವುದೇ ಕಮ್ಯುನಿಕೇಶನ್ ಕೂಡ ಟೀಚರ್ಗೆ ಮತ್ತು ಸ್ಟೂಡೆಂಟ್ಗೆ, ವಿದ್ಯಾರ್ಥಿಗೆ ಮತ್ತು ಗುರುವಿಗೆ 75% ನಾನ್ ವರ್ಬಲ್. ಹುಡುಗ ಶಿಕ್ಷಕರ ಕೈ ನೋಡ್ತಾರೆ, ಶಿಕ್ಷಕರ ಬಾಯಿ ನೋಡ್ತಾರೆ, ಶಿಕ್ಷಕರು ಬರೆದಿದ್ದನ್ನು ಕೇಳ್ತಾರೆ, ಶಿಕ್ಷಕರ ದೇಹ ಹೇಗೆ ಚಲನೆ ಆಗ್ತಾ ಇದೆ ಒಂದು ಧ್ವನಿಗೆ ಅನ್ನೋದನ್ನ ಕಂಡುಹಿಡ್ಕೋತಾರೆ. ಇಟ್ ಇಸ್ ಮೋರ್ ಆರ್ ಲೆಸ್ ಇಟ್ ಇಸ್ ನಾನ್ ವರ್ಬಲ್ 75%. ಇಲ್ಲಿ ಅದು ಇಟ್ ಇಸ್ ಆಲ್ಮೋಸ್ಟ್ ಇಟ್ ಇಸ್ ನಾನ್ ಎಕ್ಸಿಸ್ಟೆಂಟ್. ನಾನ್ ವರ್ಬಲ್ ಅನ್ನೋದು ಬರೀ ಥಿಯರಿ ಆಗ್ಬಿಡುತ್ತೆ. ಒಂದು. ಎರಡನೇದು, ಟೀಚರ್ಸ್ ಕೂಡ ಇದಕ್ಕೆ ಸದೃಢರಾಗಿಲ್ಲ. ಯಾಕಂದ್ರೆ ಅವ್ರಿಗೆ ಮಾಡಿಕೋ ಅಭ್ಯಾಸ ಇಲ್ಲ. ಯಾವುದು ಅಭ್ಯಾಸವಿಲ್ಲವೋ ಮಕ್ಕಳಿಗೂ ಹೊಸದು, ಟೀಚರ್ಗೂ ಹೊಸದು. ಇದೆರಡನ್ನೂ ಮಾಡ್ಬೇಕು. ನಾವು ಇತ್ತೀಚೆಗೆ ಒಂದು ಸರ್ವೆ ನಡೆಸಿದ್ವಿ ಮೇಡಮ್. ಮೂರು ಗ್ರಾಮೀಣ ಪ್ರದೇಶಗಳನ್ನ ನೋಡ್ಕೊಂಡು ರೀಚಬಿಲಿಟಿ ಹೇಗಿದೆ ಅಂತ. ಈಗ ಬಹಳ ಆಶ್ಚರ್ಯಕರ ಸಂಗತಿ ಅಂತ ನಾವು ತಿಳ್ಕೊಂಡಿರೋದೇ ಕೆಲವು ಸಲ ತಪ್ಪಾಗುತ್ತೆ ಅನ್ನೋದಕ್ಕೆ. ಎಲ್ಲರ ಹತ್ರನೂ ಸ್ಮಾರ್ಟ್ ಫೋನ್ ಇದೆ, ನಂಬರ್ 1. ನಂಬರ್ 2, 70 to 75% ಸ್ಟೂಡೆಂಟ್ಸ್ ಕ್ಯಾನ್ ಬಿ ರೀಚ್ಡ್. ಇನ್ನೊಂದು 20-25% ಪ್ರಾಬ್ಲಮ್ ಇದೆ, ಒಪ್ಕೋತೀನಿ. ಅಂದ್ರೆ ನಾವು ತೀರಾ ಹಿಂದುಳಿದಿದ್ದೀವಿ, ನೆಟ್ವರ್ಕ್ ಇಲ್ಲ, ರೀಚ್ ಆಗಲ್ಲ, ಈ ಮಾತುಗಳು 75% ವರೆಗೂ ಇದೆ, ಚೆನ್ನಾಗಿದೆ. ಆದ್ರಿಂದ ಅಷ್ಟು ಹೆದರ್ಕೊಳ್ಳೋ ಅಗತ್ಯ ಇಲ್ಲ. ಒಂದು. ಆಮೇಲೆ ಇದಕ್ಕೆ ಬೇರೆ ಬೇರೆ ತರದನ್ನ ಸೇರಿಸ್ತಾ ಹೋಗ್ಬೇಕು. ಬರೀ ಈ ತರದ ಕ್ಲಾಸ್ಗಳೇ ಆಗಕ್ಕಾಗಲ್ಲ. ನೀವು ದೂರ ಕೂರಿಸೆ ತಾಲೂಕ್ನಲ್ಲಿ ಎಲ್ಲರನ್ನೂ ಒಂದ್ 300 ಜನನ್ನ ದೂರ ಕೂರಿಸಿ ಒಂದ್ ದೊಡ್ಡ ಚೌಟ್ರಿಗಳಲ್ಲಿ ಅಥವಾ ಇದ್ರಲ್ಲಿ ನೀವು ಅಲ್ಲಿ ನೀವು ಈ ಥಿಯರಿ ಬೇಸ್ಡ್ ಪಾಠ, ಒಂದು ಪದ್ಯವನ್ನ ಮಾಡೋದು, ಒಂದು ಕನ್ನಡದ ಲ್ಯಾಂಗ್ವೇಜಸ್ ಗಳಲ್ಲಿ ಮಾಡುವಂತದ್ದು, ಈ ತರದನ್ನ ಕೂಡ ಮಾಡೋದಕ್ಕೆ ತಪ್ಪೇನಾಗೋದಿಲ್ಲ. ಅಂದ್ರೆ ನಾವು ಇದರ ಜೊತೆಗೆ ಅದನ್ನ ಮಿಕ್ಸ್ ಮಾಡೋದು ಹೇಗೆ ಅನ್ನೋದನ್ನ ತಿಳ್ಕೊಂಡಾಗ ಬಹುಶಃ ಆಗುತ್ತೆ. ಇದಕ್ಕೆಲ್ಲ ಒಂದು ಬ್ಯಾಲೆನ್ಸ್ಡ್ ಅಪ್ರೋಚ್ ತರಬೇಕು. ಬ್ಯಾಲೆನ್ಸ್ಡ್ ಅಪ್ರೋಚ್ ಭಾರತದಂತಹ ಕಾಂಪ್ಲೆಕ್ಸ್ ಇರುವಂತಹ, ತುಂಬಾ ಪ್ರಾಬ್ಲಮ್ಸ್ ಕಾಂಪೌಂಡೆಡ್ ಆಗಿರುವ, ರೂರಲ್ ಬೇಸ್ಡ್ ಇರುವ, ಇನ್ನೂ ಇಂಟರ್ನೆಟ್ ತಲುಪದೇ ಇರುವಂತಹದ್ದು ಒಂದು 20% ಇರುವ, ಮತ್ತೆ ಅಟೆನ್ಷನ್ ಇಟ್ಕೊಳ್ಳೋದೇ ಕಷ್ಟವಾಗಿರುವ ಮಕ್ಕಳಲ್ಲಿ ಇಷ್ಟೆಲ್ಲ ಸಮಸ್ಯೆಗಳಿರುವಾಗ ಇದಕ್ಕೊಂದು ದೊಡ್ಡ ತಜ್ಞರ ಸಮಿತಿ ಕೂತ್ಕೊಂಡು ಇದಕ್ಕೆ ಹೇಗೆ ಮಾಡ್ಬೇಕು, ಆಮೇಲೆ ಆದಷ್ಟು ಬೇಗ ಸಮಸ್ಯೆಗಳಿಗೆ ಪರಿಹಾರ ಕಂಡಿಬೇಕು. ನೀವು ಒಂದು ನೆಟ್ವರ್ಕ್ ಪ್ಲಾಟ್ಫಾರ್ಮ್ ತರಕ್ಕೆ 3 ತಿಂಗಳು ತಗೊಂಡ್ಬಿಟ್ರೆ ಪ್ರಾಬ್ಲಮ್ ಬಂದಿರೋದು ಈಗ. ನೀವು ಬೇಗ ಎಚ್ಚೆತ್ಕೋಬೇಕು, ಬೇಗ ಕೆಲಸ ಮಾಡಬೇಕು, ಬೇಗ ನೆಟ್ವರ್ಕ್ ಆದ್ರೂ ತಲುಪೋದು ಹೇಗೆ ಅನ್ನೋದನ್ನ ಕ್ರಮಗಳು ಕೈಗೊಳ್ಳಬೇಕು. ಬಹುಶಃ ಎಲ್ಲ ಕೆಲಸಗಳನ್ನ ಮಾಡ್ತಾರೆ. ಆಮೇಲೆ ಇದೆಲ್ಲ ಒಂದು ಹಂತಕ್ಕೆ ಸರಿ. ಈಗ ಆವರೇಜ್ ಲರ್ನರ್ಸ್, ಸ್ಲೋ ಲರ್ನರ್ಸ್ ಗೆ ಏನ್ ಮಾಡ್ತೀರಿ? ಎಕ್ಸಾಕ್ಟ್ಲಿ ಸರ್, ಅದ್ರ ಬಗ್ಗೆ ನಾನು ಮಾತಾಡ್ತೀನಿ. ಕಾನ್ಸಂಟ್ರೇಷನ್ ಹಿಡಿದಿಟ್ಕೊಳ್ಳೋದು, ಅದ್ರ ಬಗ್ಗೆ ನೀವು ಹೇಳಿದ್ರಲ್ಲ. ಮತ್ತೆ ಆವರೇಜ್ ಮತ್ತೆ ನಾರ್ಮಲ್ ಸ್ಟೂಡೆಂಟ್ಸ್ಗೆ ಸೊ ಅವ್ರಿಗೆ ಹೆಂಗ್ ಟೀಚ್ ಮಾಡೋದು, ಎಫೆಕ್ಟಿವ್ ಆಗಿ ಹೆಂಗ್ ಟೀಚ್ ಮಾಡೋದು, ಆ ಬಗ್ಗೆ ನಿಮ್ಮ ಹತ್ರ ಚರ್ಚೆನ ಮಾಡ್ತೀನಿ. ಅದು ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ಡಿಜಿಟಲ್ ಪಾಠದ ಸವಾಲುಗಳ ಬಗ್ಗೆ ನಾವು ಚರ್ಚೆನ ಮಾಡ್ತಾ ಇದ್ವಿ. ಕೆ.ಸಿ. ಜನಾರ್ದನ್ ಅವರೇ, ಈಗ ಗ್ರಾಮೀಣ ಭಾಗದಲ್ಲಿ ನಾವು ವಿಜುವಲ್ ಒಂದು ಪ್ಲೇ ಮಾಡ್ತಿದ್ವಿ ಆಗ್ಲೇ, ಕಾರವಾರದ್ದು. ಅಂದ್ರೆ ಅಲ್ಲಿ ನೆಟ್ವರ್ಕ್ ಸಿಗ್ತಾ ಇಲ್ಲ ಅಂದ್ಬಿಟ್ಟು ಮರ ಹತ್ಬಿಟ್ಟು ನೆಟ್ವರ್ಕ್ ಹಿಡಿಯುವಂತ ಒಂದು ಪ್ರಯತ್ನ ಗ್ರಾಮೀಣ ಭಾಗದಲ್ಲಿ ನಿಜಕ್ಕೂ ಇದು ಸಕ್ಸಸ್ ಆಗುತ್ತಾ? ಗ್ರಾಮೀಣ ಭಾಗದಲ್ಲಿ ಅವ್ರು ಹೇಳ್ದಂಗೆ ಈಗ 75% ಕನೆಕ್ಷನ್ ಇದೆ ಅಂತ ಹೇಳ್ತಾರೆ. ಆದ್ರೆ ಸಾಕಷ್ಟು ಕಡೆ ಕನೆಕ್ಷನ್ಸ್ ವೀಕ್ ಆಗಿರುತ್ತೆ, ಇಲ್ಲ ಪವರ್ ಕಟ್ ಗಳಾಗುತ್ತೆ. ಯಾಕೆ ಬೆಂಗಳೂರಲ್ಲೇ ಪವರ್ ಕಟ್ ಆಗ್ತಾ ಇದೆ ಇವಾಗ. ಈ ಎರಡೂ ತಡೆಗಳಾಗ್ಬೋದು. ಪವರ್ ಕಟ್ ಇದ್ರೆ, ಇಲ್ಲ ವೀಕ್ ಸಿಗ್ನಲ್ಸ್ ಇದ್ರೆ. ಮತ್ತೆ ಎಲ್ಲರ ಹತ್ರನೂ ಒಂದು ಸ್ಮಾರ್ಟ್ ಫೋನು ಇಲ್ಲ ಒಂದು ಲ್ಯಾಪ್ಟಾಪ್ ಇದೆ ಅನ್ನೋದು ನಾವ್ ಹೇಳೋಕ್ಕಾಗೋದಿಲ್ಲ. ಸೊ ಸಾಕಷ್ಟು ಜನ ತಲುಪಿದ್ರು ಅದರಲ್ಲಿ ತಡೆಗಳಿರುತ್ತೆ.
ಚೇತನ್ ರಾಮ್ ಅವರೇ, ಆಗ್ಲೇ ನೀವು ಒಂದು ವಿಚಾರ ಪ್ರಸ್ತಾಪ ಮಾಡ್ತಿದ್ರಿ, ಈ ಆನ್ಲೈನ್ ಕ್ಲಾಸಸ್ ಅಲ್ಲಿ ಈಗ ಸ್ಪೀಡ್ ಲರ್ನರ್ಸ್ ಇರ್ತಾರೆ, ಅವ್ರಿಗೇನು ಅಷ್ಟೊಂದು ಸಮಸ್ಯೆ ಆಗೋದಿಲ್ಲ. ಬಟ್ ಇವಾಗ ಆವರೇಜ್, ಬಿಲೋ ಆವರೇಜ್ ಅಂತ ಸ್ಟೂಡೆಂಟ್ಸ್ ಮೇಲೆ ಯಾವ ತರ ಕಾನ್ಸಂಟ್ರೇಟ್ ಮಾಡ್ಬೇಕು ಟೀಚರ್ಸ್? ಹೌದೌದು. ಈಗ ನೋಡಿ, ಈ ಆವರೇಜ್ ಸ್ಲೋ ಲರ್ನರ್ಸ್ ಏನಿದ್ದಾರೆ, ನೀವು ಗಮನಿಸಿದ್ರೆ 50% ಕಡಿಮೆ ಮಾರ್ಕ್ಸ್ ತಗೊಳ್ಳುವಂತವ್ರ ಸಂಖ್ಯೆ 60-70% ಜಾಸ್ತಿ. ನೀವು ಒಟ್ಟಾರೆ ರಿಸಲ್ಟ್ ಅನ್ನ ನೋಡಿದಾಗ ಇರ್ಲಿ, ಒಟ್ಟಾರಿಯಾಗಿ ಅದು ಬೇರೆ ಬೇರೆ ಕಡೆ ಜಿಯೋಗ್ರಫಿಕಲಿ ಚೇಂಜ್ ಆಗುತ್ತೆ. ಅಂದ್ರೆ ನಾವು ಇಡೀ ವರ್ಷ ನೇರವಾಗಿ 200-220 ದಿನ ಎದುರಿಗೆ ಕೂರಿಸ್ಕೊಂಡು ಟೀಚರ್ ಹೇಳಿದಾಗ್ಲೂ ಕೂಡ ಈ ಪ್ರಮಾಣದಲ್ಲಿ ಕಲಿಕೆ ಆಗ್ತಾ ಇದೆ ಅಂತಂದ್ರೆ, ಇನ್ನು ನೀವು ಅವ್ರಿಗೆಲ್ಲ ನೀವು ದೂರದಲ್ಲಿ ಕುತ್ಕೊಂಡು ಎಲ್ಲೋ ಕುತ್ಕೊಂಡು ಅಟೆನ್ಷನ್ ಇಲ್ಲದೆ, ಕಾನ್ಸಂಟ್ರೇಷನ್ ಹೆಂಗಿದೆ ಅಂತ ಗೊತ್ತಿಲ್ಲದೆ, ಅವನ್ ರಿಸೀವಿಂಗ್ ಹೆಂಗಿದೆ ಅಂತ ಗೊತ್ತಿಲ್ಲದೆ, ನಾವು ಇದು ಈ ಇಗ್ನೋರೆನ್ಸ್ ಅಲ್ಲಿ, ಈ ಇನ್ನೋಸೆನ್ಸ್ ಅಲ್ಲಿ ನಾವು ಕಳಿಸೋದಿದೆಯಲ್ಲ, ಸೆಂಡಿಂಗ್ ಕಮ್ಯುನಿಕೇಶನ್, ಐ ಥಿಂಕ್ ಇಟ್ ಇಸ್ ವೆರಿ ಒಂಥರ ಕಷ್ಟ ಅನ್ಸುತ್ತೆ. ನನಗೆ ಆಗುತ್ತೆ ಅಂತ ಅನ್ಸಲ್ಲ ಸ್ಲೋ ಲರ್ನರ್ಸ್, ಆವರೇಜ್ ಲರ್ನರ್ಸ್ ನ ವಿಚಾರದಲ್ಲಿ. ನಿಮ್ಗೆ ಇನ್ನೂ ಒಂದಷ್ಟು 2 ಮಾಹಿತಿ ಕೊಡ್ಬೇಕು. ಈ ಸ್ಕ್ರೀನ್ ಟೈಮ್ ಯೂಸೇಜ್ ಏನಿದೆ ಮಕ್ಕಳದು, ಇದು ಬಹಳ ಕನ್ಸರ್ನ್ ವಿಷಯ. ಇದು ನೀವು ಹೆಚ್ಚು ಹೊತ್ತನ್ನ ಟಿವಿ ಗಮನಿಸಕ್ ಆಗಲ್ಲ, ಹೆಚ್ಚು ಹೊತ್ತನ್ನ ನೀವು ಈ ಸ್ಕ್ರೀನ್ ನ ನೋಡ್ತಾ ಕುತ್ಕೊಳಕ್ ಆಗಲ್ಲ. ಅವ್ರು ಮಾಮೂಲಾಗಿ ಟಿವಿನೇ 2-3 ಗಂಟೆ 4 ಗಂಟೆ ನೋಡ್ತಾರೆ ಅಂತ ಆದ್ರೆ ಮನೇಲಿದ್ದಾಗ, ಇದು ಒಂದ್ 2-3-4 ಗಂಟೆ 5 ಗಂಟೆ 6 ಗಂಟೆ ನೀವು ಪಾಠನೂ ಮಾಡ್ಬಿಟ್ರೆ ಅಲ್ಲಿಗೆ ಕಣ್ಣೇನಾಗ್ಬೇಕು? ನಂಬರ್ 1. ನಂಬರ್ 2, ಎಫೆಕ್ಟ್ ಆಫ್ ಐಸೈಟ್, ಸ್ಕ್ರೀನ್ ಟೈಮ್ ಯೂಸೇಜ್ 2. ಮೂರನೇದು, ಈ ಇಂಟರ್ನೆಟ್ ಆಕ್ಸೆಸ್ ಸಿಕ್ಬಿಡ್ತಾ ಅವ್ರಿಗೆ. ಇಂಟರ್ನೆಟ್ ಆಕ್ಸೆಸ್ ಸಿಕ್ಕಿದ ತಕ್ಷಣ ಅದು ಯೂಟ್ಯೂಬ್ ಆಗ್ಬೋದು, ಇಂಟರ್ನೆಟ್ ನ ಬೇರೆ ಬೇರೆ ವಿಚಾರಗಳಿಗೆ ಅವ್ರು ಹೊರಟೋಗ್ಬಿಟ್ರೆ ಯಾವಾಗ್ಲೂ ಪೇರೆಂಟ್ಸ್ ಅವ್ರ ಸೂಪರ್ವಿಷನ್ ಇರಕ್ಕಾಗತ್ತೆಯೇ 24 ಗಂಟೆ ಅವ್ರನ್ನ? ಅಂದ್ರೆ ಈ ಇಂಟರ್ನೆಟ್ ನಿಂದ ಆಗಬಹುದಾದ ಬೇರೆ ಬೇರೆ ತರಹದ ತೊಂದರೆಗಳನ್ನು ಯುವ ಜನಾಂಗದ ಮೇಲೆ ನೀವು ಪರಿಗಣಿಸಬೇಕು ಅಲ್ವೇ? ಸೊ ಇದು ಮೂರನೇದು. ಆಮೇಲೆ ಈ ಬಿಗ್ಗರ್ ಆರ್ಗನೈಸೇಷನ್ ಏನ್ಬಿಟ್ರೆ, ಇಂಥ ಸಂದರ್ಭ ಬಂದ ತಕ್ಷಣ ದೊಡ್ಡ ದೊಡ್ಡ ಅದು ಎಜುಕೇಶನ್ ಆರ್ಗನೈಸೇಷನ್, ಅವರು ಇದಕ್ಕೆ ಸನ್ನದ್ಧರಾಗಿರೋದು ಸುಲಭ, ದುಡ್ಡಿದೆ, ಅವ್ರು ಪಟ್ಟಂತ ಹೊಂದ್ಕೊಂಡ್ಬಿಟ್ರು. ಹಾಗಾದ್ರೆ ಉಳಿದವ್ರು ಏನ್ ಮಾಡ್ಬೇಕಾಯ್ತು? ಈಗ ಇವಾಗ ಅವರು ಶುಡ್ ಕ್ಯಾಚ್ ಇಟ್ ಅಪ್. ಹಾಗಾದ್ರೆ ಶುಡ್ ಕ್ಯಾಚ್ ಇಟ್ ಅಪ್ ಅಂದ್ರೆ ಅವ್ರ ಹತ್ರ ಫೈನಾನ್ಷಿಯಲ್ ಸಪೋರ್ಟ್ ಇರುತ್ತೆ ಅವ್ರ ಹತ್ರ. ಅಂದ್ರೆ ಈಗ ಎಲ್ಲರೂ ಇದೊಂದು ಆಟ ಆಗ್ಬಿಡ್ತೀಗ. ಅಂದ್ರೆ ಇದನ್ನ ಮಾಡ್ಲೇಬೇಕಾದ ಅನಿವಾರ್ಯತೆನೂ ಕೂಡ ಈಗ ಎಲ್ಲರೂ ಮಾಡ್ತೇವೆ. ನಾನು ಒಂದು ಶಾಲೆ ನಡೆಸ್ತೀನಿ. ಆ ಶಾಲೆಯಿಂದ ಮೊನ್ನೆ ಪೇರೆಂಟ್ ಹೇಳ್ತಾರೆ, ಸರ್ 1 ತಿಂಗಳಾಯ್ತು ನಮ್ಮಲ್ಲಿ ಇನ್ನು ದೊಡ್ಡ ಮಗನಿಗೆ ಕ್ಲಾಸ್ ಶುರು ಮಾಡಿ 5ನೇ ಕ್ಲಾಸ್ನವ್ನಿಗೆ ಅಂತ. ಅಂದ್ರೆ ಅವ್ನು ಏಪ್ರಿಲ್ ಮೇ ರಜನೇ ಇದ್ದಿದ್ದಲ್ವಾ, ರಜದಲ್ಲೇ ಅವರು ಪಾಠ ಮಾಡ್ತಾ ಇಲ್ಲ ಅಂತ ಇದಾರೆ ಅಂತಂದ್ರೆ, ಅಲ್ಲಿಗೆ ಪೇರೆಂಟ್ಸಿನ ಎಕ್ಸ್ಪೆಕ್ಟೇಷನ್ ಆನ್ಲೈನ್ ನಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿದೆ. ಹೇಗ್ ಮಾಡೋದು ಏನ್ ಮಾಡೋದು ಅನ್ನೋದು ಬೇರೆ ವಿಷಯ. ಅಂದ್ರೆ ದೇ ಆರ್ ಇಂಟಾಲರೆಂಟ್. ಅದರಿಂದ ಯಾರೋ ಒಂದಷ್ಟು ಪ್ಲೇಯರ್ಸ್ ಪ್ಲೇ ಮಾಡ್ತಾ ಇದ್ದಾರೆ ಅಂದ ತಕ್ಷಣ ಇಡೀ ಎಲ್ಲರೂ ಪ್ಲೇ ಮಾಡ್ಬೇಕಾದ ಅನಿವಾರ್ಯತೆ ಕೂಡ ಬರುತ್ತೆ. ಅದರಿಂದ ಇದೆಲ್ಲದಕ್ಕೂ ಒಂದು ಬ್ಯಾಲೆನ್ಸ್ ಮಾಡುವಂತಹ ಒಂದು ವಾತಾವರಣವನ್ನ ಸರ್ಕಾರ ನೋಡಿ. ಇವತ್ತಿಗೂ ಝೂಮು, ಸ್ಕೈಪು ಮತ್ತು ಗೂಗಲ್ ಪ್ಲಾಟ್ಫಾರ್ಮ್ಗಳನ್ನ ಈ 130 ಕೋಟಿ ಜನ ಇರೋದು, ಜ್ಞಾನವನ್ನ ಬೆಳೆಸಬೇಕಾಗಿರೋದು ನಾವು ಸಾಫ್ಟ್ವೇರ್ ನಲ್ಲಿ ನಾವು ಬಲಾಢ್ಯರು ಅಂತ ಅಂತೀವಿ. ನಾವು ಇವತ್ತಿಗೂ ನಮ್ದೇ ಆದ ಒಂದು ಪ್ಲಾಟ್ಫಾರ್ಮ್ ಇಟ್ಕೊಂಡಿಲ್ಲ. ಯಾಕೆ ಇಷ್ಟ ದಿನ ಸುಮ್ನಿದ್ರು? ಎಷ್ಟು ವರ್ಷಗಳಿಂದ ಒಂದು ಪ್ಲಾಟ್ಫಾರ್ಮ್ ನಮ್ದು ಅಂತ ಒಂದು ಎಜುಕೇಶನ್ ಪ್ಲಾಟ್ಫಾರ್ಮ್ ರೆಡಿ ಇದ್ರೆ ನಂಬರ್ 1. ನಂಬರ್ 2, ಟಿವಿಗಳು ಅಷ್ಟೇ. ಈಗ ಕೆಲವು ಲೋಕಲ್ ಚಾನೆಲ್ಗಳು ಇರ್ತವೆ. ಎಲ್ಲರೂ ಆ ಗಳಿಗೆ ಅನುಕೂಲ ಆಗೋ ಹಾಗೆ ಎಲ್ಲರೂ ಕೂಡ ಈ ಜ್ಞಾನವನ್ನ ಕೊಡೋದಕ್ಕೆ ಬೇರೆ ರೂಪಗಳನ್ನ ತರೋದಾದ್ರೆ, ಟಿವಿಗೆ ಕನೆಕ್ಷನ್ ಕೊಡೋದಾದ್ರೆ, ಟಿವಿಯಿಂದಲೇ ಬರೋದಾದ್ರೆ, ಬಹುಶಃ ಈ ತರದೆಲ್ಲ ಹೊಸದನ್ನ ಟೆಕ್ನಾಲಜಿಗಳನ್ನ ಉಪಯೋಗಿಸ್ಬೇಕು, ಬೆಳೆಸ್ಬೇಕು. ಆಗತ್ತೆ, ಸಾಧ್ಯವೆಂದರೆ ಸಾಧ್ಯ. ಅದರಿಂದ ಭಯ ಬಿಸಾಕಿ ಹೊರಡಿ ಆಗತ್ತೆ ಅಂತ ನನ್ಗನ್ಸುತ್ತೆ. ಫೈನ್, ನೀವು ಬಹಳ ಆತ್ಮವಿಶ್ವಾಸದಲ್ಲಿದ್ದೀರಾ ಚೇತನ್ ರಾಮ್ ಸರ್. ಇನ್ನು ಕೆ ಸಿ ಜನಾರ್ದನ್ ಸರ್, ಒಂದಿಷ್ಟು ಸವಾಲುಗಳ ಬಗ್ಗೆ ಆಗ್ಲೇ ಪ್ರಸ್ತಾಪ ಮಾಡ್ತಾ ಇದ್ರಿ ನೀವು. ಈಗ LKG UKG ಮಕ್ಕಳಿಗೆ ಇದೆಲ್ಲ ಬೇಡ, ಅರ್ಥ ಆಗಲ್ಲ, ಸುಮ್ಮನೆ ಕೂರಿಸ್ಬಿಟ್ಟು ಜಸ್ಟ್ ಟೈಮ್ ವೇಸ್ಟ್ ಅಂತ ಒಂದು ಚರ್ಚೆಗಳು ಆಗ್ತಾ ಇತ್ತು. ಈಗ 10 ವರ್ಷದ ಒಳಗಡೆ ಮಕ್ಕಳು 1ನೇ ಕ್ಲಾಸು 2ನೇ ಕ್ಲಾಸು 3ನೇ ಕ್ಲಾಸ್ ಅವ್ರನ್ನೆಲ್ಲ ಈ ಆನ್ಲೈನ್ ಪ್ಲಾಟ್ಫಾರ್ಮ್ ನಲ್ಲಿ ಹಿಡಿದಿಡಕ್ ಸಾಧ್ಯ ಇದೆಯಾ? ಹೇಳಿದ್ರು ಅರ್ಥ ಆಗುತ್ತಾ ಅವಕ್ಕೆ? ಸಾಧ್ಯವೇ ಇಲ್ಲ, ಅರ್ಥನೂ ಆಗೋದಿಲ್ಲ. ಅವ್ರಿಗೆ ಡೈರೆಕ್ಟ್ ಇಂಟರಾಕ್ಷನ್ ಮಾಡೋದೇ ನಮ್ ಚೇತನ್ ರಾಮ್ ಅವ್ರು ಹೇಳ್ತಾ ಇರೋ ತರ ಕ್ಲಾಸ್ ರೂಮ್ ಅಲ್ಲಿ ಇಂಟರಾಕ್ಷನ್ ಮಾಡೋದ್ರಲ್ಲಿರೋ ಒಂದು ಇಂಟ್ರೆಸ್ಟಿಂಗ್ ವೇ ಆಫ್ ಟೀಚಿಂಗ್. ಆಮೇಲೆ ಅವ್ರು ಹೇಳ್ದಂಗೆ ನಾವು ಹೇಳ್ತೀವಿ ಈಗ ಕಿನೆಸ್ಥೆಟಿಕ್ಸ್ ಮತ್ತೆ ಆಡಿಯೋ ವಿಜುವಲ್ ಈ ಮೂರನ್ನು ನೋಡ್ಕೊಂಡು ಮಾಡ್ತೀವಿ. ಲರ್ನರ್ಸ್ ಕಲಿಯೋರು ಬಂದು ಬೇರೆ ಬೇರೆ ತರ ಕಲಿತಾರೆ. ಅದನ್ನ ಅರ್ಥ ಮಾಡ್ಕೊಂಡು ಹೇಳ್ಕೊಡೋದು ಆನ್ಲೈನ್ ಅಲ್ಲಿ ಆಗೋದು ಕಷ್ಟ. ಚಿಕ್ಕ ಮಕ್ಕಳಿಗೆ ಆನ್ಲೈನ್ ಅಂತೂ ಆಗೋದಿಲ್ಲ. ಯಾಕೆ ನೀವು ಕಾಲೇಜೇ ತಗೊಳ್ಳಿ, ಕಾಲೇಜ್ ಹುಡುಗರು ಅವರು ಕಲ್ತ್ಕೋಬೇಕಂದ್ರೆ ಅವ್ರಿಗೆ ಇಂಟ್ರೆಸ್ಟ್ ಇದ್ರೆ ಮಾತ್ರ ಕೂತ್ಕೊಂಡು ನೋಡ್ತಾರೆ. ಇಲ್ಲ ಅಂದ್ರೆ ಈಗ ನಮ್ಗೂನು ಕೆಲವು ಸುದ್ದಿಗಳು ಬರ್ತಾ ಇದೆ. ಏನಂದ್ರೆ ಈ ತರ ಅವ್ರು ಆನ್ ಮಾಡ್ಬಿಟ್ಟು ಅಟೆಂಡೆನ್ಸ್ ಮಾರ್ಕ್ ಮಾಡಕ್ ಕೂತಿರ್ತಾರೆ, ಬೇರೆ ಏನೋ ಮಾಡ್ತಾ ಇರ್ತಾರೆ. ಅವ್ರು ಹೇಳ್ದಂಗೆ ಡಿಸ್ಟ್ರಾಕ್ಷನ್ಸ್ ಅಂಡ್ ಡೈವರ್ಷನ್ಸ್ ಇರುತ್ತೆ ಅವ್ರಿಗೆ. ಆ ಡಿಸ್ಟ್ರಾಕ್ಷನ್ಸ್ ಅಂಡ್ ಡೈವರ್ಷನ್ಸ್ ಅಲ್ಲಿ ಬೇರೆ ಮೊಬೈಲ್ ನೋಡ್ತಿರ್ತಾರೆ, ಇಲ್ಲ ಬೇರೆ ಲ್ಯಾಪ್ಟಾಪ್ ಅಲ್ಲಿ ನೋಡ್ತಾ ಇರ್ತಾರೆ. ಸೊ ಗಮನ ಕೊಡೋದಿಲ್ಲ ಅವ್ರಿಗೆ. ಅರ್ಥ ಮಾಡ್ಕೊಳ್ಳೋದು ಹೇಗೆ, ಅವ್ರು ಎಷ್ಟು ಅರ್ಥ ಮಾಡ್ಕೊಂಡ್ರು ಅಂತ ಕಂಡುಹಿಡಿಯೋದು ಕಷ್ಟ. ಸೊ ಮಕ್ಕಳಿಗಂತೂ ದಿಸ್ ಇಸ್ ನಾಟ್ ರೈಟ್. ಮಕ್ಕಳಿಗೆ ಮಾಡಬಾರ್ದು ಆನ್ಲೈನ್.
ಸರಿ ನೋಡ, ಈಗ ನೀವು ಶಿಕ್ಷಣ ತಜ್ಞರಾಗಿ ಇಬ್ರು ಕೂಡ ಒಂದು ಒಪಿನಿಯನ್ ಹೇಳಿದ್ರಿ, ಸರ್ಕಾರ ಒಂದು ಸಭೆಯನ್ನ ಮಾಡಿ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಆ ಬಗ್ಗೆ ಚಿಂತನೆಯನ್ನ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ. ಥ್ಯಾಂಕ್ ಯು ಸೋ ಮಚ್ ಇಷ್ಟೋ ತನಕ ವಿಶ್ಲೇಷಣೆಯನ್ನ ಮಾಡಿದಕ್ಕೆ. ಥ್ಯಾಂಕ್ ಯು ಇಬ್ರಿಗೂ. ಇದು ಸದ್ಯದ ನ್ಯೂಸ್ ಅಪ್ಡೇಟ್.